ಹೌದಲ್ಲ, ಏನಾಯ್ತು? ಎಲ್ಲ ಇಲ್ಲೇ ಅಲ್ಲ, ಜಗತ್ತಿನ ಎಚ್ಚರಿಕೆ ಅವಸ್ಥೆಯನ್ನ ಒಂದು ಇವು ಸಿದ್ಧಿಗಳು ಹೌದಲ್ಲ, ಏನು ಪಡೆದ್ರು ಒಂದು ಎಚ್ಚರಿಕೆ ಅವಸ್ಥೆಯನ್ನ ಅಷ್ಟೇ. ಆದ್ರೆ ತ್ರಿಕಾಲ ಬಾಧಿತ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೊಳೋದು ಅತಿ ಮುಖ್ಯ ಐತಿ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ. ಅದಕ್ಕೆ ನಾನು ಬೇರೆ ಏನು ಬೇಕಾಗಿಲ್ಲ, ಮುಕ್ತಿ ಒಂದು ನನಗೆ ಸಿಗುವಂಗೆ ದಯಪಾಲಿಸು ಕರುಣಿಸು. ಹೌದಲ್ಲ, ಏನು ಸಿಕ್ಕರೂ ಕೂಡ ಅದು ವ್ಯರ್ಥ ಅಂತ. ನೀವು ಎಷ್ಟೆಷ್ಟು ಹೊರಗಿನ ಆಡಂಬರವನ್ನ ಇಂಬು ಮಾಡ್ಕೊಂತ ಹೋದ್ರು ಕೂಡ, ಎಷ್ಟೆಷ್ಟು ಸಿದ್ಧಿಗಳನ್ನ ಮಾಡ್ಕೊಂತ ಹೋದ್ರು ಕೂಡ ವ್ಯರ್ಥ ಅಂತವಲ್ಲ ಎಲ್ಲ. ಯಾಕಂದ್ರೆ ಒಂದ್ ಅವಸ್ಥೆ ಒಳಗಿನ, ಹೌದಲ್ರಿ, ಎಚ್ಚರಿಕೆ ಅವಸ್ಥೆ ಒಳಗಿನ ಮಾತ್ರ. ನಿಮ್ಮ ಎಚ್ಚರಿಕೆ ಅವಸ್ಥೆಯನ್ನ ಎಂದೂ ಸುಖ ಕೊಟ್ಟಿಲ್ಲ ಅದು. ಅದ್ರೊಳಗೆ ಎಂತೆಂಥ ಪದವಿಯನ್ನು ಪಡೆದ್ರು ಕೂಡ ಸುಖದಿಂದ ಇರಾಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಅವ್ರು ನನಗೆ ಬೇರೆ ಏನು ಬೇಕಾಗಿಲ್ಲಪ್ಪ, ನನಗೇನು ಬೇಕು ಅಂದ್ರೆ ಮುಕ್ತಿ ದೊರೆಯುವ ಸಾಧನ. ಮುಕ್ತಿ ದೊರೆಯಕ್ಕೆ ಸಾಧನಗಳು ಯಾವುವು ಅವನ್ನ ನನಗೆ ಕರುಣಿಸು. ಮುಕ್ತಿ ದೊರೆಯಕ್ಕೆ ಸಾಧನಗಳು ಯಾವುವು ಅಂದ್ರೆ ನೀತಿಯುತವಾದಂಥ ಜೀವನ ಕ್ರಮ, ವಿವೇಕ, ವೈರಾಗ್ಯಗಳು. ಹೌದಲ್ರಿ, ಇವನ್ನ ನನಗೆ ಕರುಣಿಸು ಅಂತ ಹೇಳ್ತಾರೆ. ವಿವೇಕ ಮತ್ತು ವೈರಾಗ್ಯಗಳ ಮುಕ್ತಿಯನ್ನು ಹೊಂದಾಕ ಅತಿ ಮುಖ್ಯದವು. ಅವನ್ನ ನನಗೆ ಕರುಣಿಸು. ವಿವೇಕವನ್ನು ನನಗೆ ಜಾಗೃತಗೊಳಿಸುವಂಥ ವಿಚಾರಗಳು ನನ್ನಲ್ಲಿ ದೃಢವಾಗಿ ನಿಲ್ಲುವಂಗೆ ಒಂದು ಬುದ್ಧಿಯನ್ನು ಕೊಡುವುದು. ಹೌದಲ್ಲ, ಉಳ್ಕಿದೆಲ್ಲ ನಾವು ಸಾಧನೆಗಳನ್ನು ಎಷ್ಟು ಮಾಡ್ತೇವೋ, ಪ್ರಯತ್ನ ಮಾಡಿ ಎಷ್ಟು ಅವನು ಸಿದ್ಧಿಸ್ಕೊಂತೇವು. ಹೌದಲ್ರಿ, ಸಾಕಷ್ಟು ಪುರಾಣದೊಳಗೆ ಕಥೆಗಳನ್ನು ಕೇಳ್ತೀರಿ. ಅಂತಂತ ಪದವಿ ಪಡೆದ, ಮೃತ್ಯುಂಜಯ ಪದವಿಯನ್ನು ಪಡೆದ, ಆದ್ರೂ ಯಾರೂ ಬದುಕಿಲ್ಲ. ಮೃತ್ಯುಂಜಯ ಪದವಿಯನ್ನು ಪಡೆದ್ರು ಕೂಡ ಯಾರೂ ಬದುಕಿಲ್ಲ. ಯಾಕಂದ್ರೆ ಅದು ಮೃತ್ಯು ಹೊಂದದ. ಅದು ಇದ ನಾನಂತ ತಿಳ್ಕೊಂಡು ಇದಕ್ಕೆ ಮೃತ್ಯುಂಜಯ ಪದವಿಯನ್ನು ಪಡೆದ್ರೆ ವ್ಯರ್ಥ ಅಂತ. ನಾ ಮೃತ್ಯುಂಜಯನ ಅದೇನಂತ ತಿಳ್ಕೊಂಡ್ರ ನನಗ್ ಮೃತ್ಯು ಇಲ್ಲ, ಇದಕ್ ಮೃತ್ಯು ಐತಿ. ಇದನ್ನ ಬದುಕಿಸಾಕ ಪದವಿಗಳನ್ನ ಪಡೆದ್ರೆ ಏನ್ ಮಾಡೋದು? ಇದು ಬದುಕುದಿಲ್ಲ, ಎಂದೂ ಬದುಕುದಿಲ್ಲ. ಎಷ್ಟೆಷ್ಟು ಪದವಿಗಳನ್ನ ಪಡೆದ್ರು, ಎಷ್ಟು ಸಿದ್ಧಿಗಳನ್ನ ವಶಪಡಿಸುವಂತೂ ಕೂಡ ಇದು ಮಾತ್ರ ವಿಕಾರ ಆಗೋದು ಬಿಟ್ಟಿಲ್ಲ, ನಾಶ ಆಗೋದು ಬಿಟ್ಟಿಲ್ಲ. ಹೌದಲ್ರಿ, ಪುರಾಣದೊಳಗ ಕಥೆಗಳನ್ನ ಕೇಳ್ತೀರಿ. ಹೌದಲ್ರಿ, ನಾ ಯಾವ ಅಮರತ್ವವನ್ನು ಪಡೆದಾರ, ಅಂತ ಒಂದು ಇದನ್ನ ಪಡ್ಕೊಂಡ್ರು. ಹೌದಲ್ರಿ, ವರವನ್ನ ಪಡ್ಕೊಂಡ್ರು ಕೂಡ ಯಾರು ಬದುಕಿಲ್ಲ ಅನ್ನೋ ಸಲುವಾಗಿದ್ದನ ಆ ಕಥೆಗಳದಾವ. ಇದನ್ನ ಶರೀರವನ್ನ ನಂಬಿಕೊಂಡು ಎಚ್ಚರಿಕೆ ಅವಸ್ಥೆ ವ್ಯವಹಾರನ ಕರೆ ಐತೆ ಅಂತ ತಿಳ್ಕೊಂಡು ಯಾರು ಅವನ್ನೆಲ್ಲ ವರವನ್ನ ಪಡೆದ್ರು ಅವ್ರು ಯಾರೂ ಬದುಕಿಲ್ಲ. ಅದಕ್ಕೆ ಅವು ಕಥೆಗಳು ಏನ್ ತಿಳಿಸ್ತಾವ ನಮಗಂತಂದ್ರೆ, ನೀವು ಜಗತ್ತಿನೊಳಗಿರುವಂತ ಎಂಥ ಉನ್ನತವಾದಂಥ ಪದವಿಯನ್ನ ಪಡೆದ್ರೂ ಕೂಡ, ಉನ್ನತವಾದಂಥ ವಸ್ತುಗಳನ್ನು ಹೊಂದಿದ್ರೂ ಕೂಡ ನೀವು ಅದು ಉಪಯೋಗ ಬರುದಿಲ್ಲ ಅಂತ ತಿಳ್ಕೊಂಡು ಹೇಳಾಕ ಅವು ಕಥೆಗಳದಾವ. ಹೌದಲ್, ನಾವೇನ್ ಅನ್ಕೊಂಡ್ಬಿಟ್ಟೆವು, ಅವ ಕರೆ ಅಂತ ತಿಳ್ಕೊಂಡ್ಬಿಟ್ಟೆವು. ಅವ್ ಕಥೆಗಳು ಇರುವ ಅವ್ರ ಸಲುವಾಗಿನ. ಹೌದಲ್ರಿ, ಯಾರು ಅವನ್ನ ಆ ವರವನ್ನು ಪಡೆದು ಇನ್ನೂವರೆಗೂ ಬದುಕಿದಾರೆ ಯಾರು ಇಲ್ಲ. ಅದಕ್ಕೆ ನನಗೆ ಬೇರೊಂದು ಪದವಿಯನ್ನು ಒಲ್ಲೆ ಮಾಡು, ನನಗೆ ಒಲಿದು ಮುಕ್ತಿ ದೊರೆಯುವ ಸಾಧನಗಳನ್ನ. ಮುಕ್ತಿ ದೊರೆಯಾಗ ಏನು ಸಾಧನಗಳದಾವಲ್ಲ ಅವನ್ನ ನನಗೆ ತಿಳಿಸ್ರಿ. ಹೌದಲ್ರಿ, ಮುಕ್ತಿ ದೊರೆಯಕ್ಕೆ ಸಾಧನಗಳು ವಿವೇಕ ವೈರಾಗ್ಯಾದಿಗಳ ಅವನ್ ನನಗೆ ಇರುವಂಗೆ ಕರುಣಿಸ್ರಿ. ಹೌದಲ್ರಿ, ನಾವು ಬೇರೆ ಏನ್ ಮಾಡಿದ್ರು ವ್ಯರ್ಥ ಅಂತೀವಿ. ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಬೇರೆ ಎಷ್ಟು ನಾವು ಪದವಿಗಳನ್ನ, ವರಗಳನ್ನ, ಸಿದ್ಧಿಗಳನ್ನ ಪಡೆದ್ರು ಕೂಡ ಅವು ಒಂದು ಅವಸ್ಥೆಯನ್ನು ಮಾತ್ರ, ಎಚ್ಚರಿಕೆ ಅವಸ್ಥೆಯನ್ನು. ನಿಮ್ಮ ಕನಸಿಗೆ ಅವು ಬರ್ಲಾರವು.
ನಿಮ್ಮ ಕನಸಿನ ಒಳಗೆ ಅವು ಬರ್ಲಾರೋ, ನಿದ್ರೆ ಒಳಗಂತೂ ಇಲ್ಲ ಇಲ್ಲ. ಅದಕ್ಕೆ ಅವನ್ ತಗೊಂಡು ಏನ್ ಮಾಡ್ಬೇಕಾಗೈತಿ, ನಾನು 3 ಅವಸ್ಥೆ ಒಳಗಿರತಕ್ಕಂತ ಅಖಿಲ ತತ್ವಕ್ಕೆ ಆಧಾರವಾದಂತಹ ತ್ರಿಗುಣರಹಿತವಾದಂತಹ ಇರು ಆನಂದದ ಅನುಭವವನ್ನು ಮಾಡ್ಕೊಳ್ಳುವಂತ ಒಂದು ವಿಚಾರಗಳನ್ನ ನನಗೆ ಯಾವಾಗ್ಲೂ ಇರುವಂಗೆ ಕರ್ಣಿಸ್ರಿ, ಅದನ್ನ ತಿಳಿಸ್ಕೊಡ್ರಿ ಅಂತ ಕೇಳ್ತಾರೆ. ಆವ ಕಾಲಗಳು ಬಳಿಕಾವ ದೇಶಗಳು ಬೇರಾವ ವಸ್ತುವನ್ನು ಒಡವೆರೆಯದ ಅತಿ ಮಮತೆ ಆವ ಪರಿಗಳು ತನ್ನ ಮೇಲೆ ಇರ್ಬೋದು. ಅಂತೆ ಗುರುದೇವತೆಯೊಳಗೆ ಅನುರಾಗ ಇರುವುದೇ ನಿಜ ಭಕ್ತಿ. ಭಕ್ತಿ ಅಂದ್ರೆ ಯಾವುದು ಅಂದ್ರೆ ಆತ್ಮ ಪ್ರೀತಿ, ತನ್ನ ಮೇಲಿನ ಭಕ್ತಿ ಇರಬೇಕು. ಗುರು ದೇವತೆಗಳಂತಂದ್ರೆ ಗುರುಗಳು ಹೇಳಿದಂತ ವಿಚಾರಗಳಲ್ಲಿ ಅಲ್ಲಿ ಶ್ರದ್ಧೆ ಇಡಬೇಕು ಅಂತ. ನಾವು ಗುರು ದೇವತೆಗಳಂತ ತಿಳ್ಕೊಂಡು ಹೊರಗಿನ ಆಕಾರಗಳಲ್ಲ, ನಾಮರೂಪಗಳಲ್ಲ. ಹೌದಲ್ರಿ? ತನ್ನ ಮೇಲೆ ಪ್ರೀತಿ ಐತಿ. ಯಾವ ದೇಶದೊಳಗಿದ್ರು ಕೂಡ, ಯಾವ ಕಾಲದಾಗಿದ್ರು ಕೂಡ, ಎಲ್ಲೇ ಯಾವ್ದ ವಸ್ತುಗಳನ್ನ ಪಡೆದ್ರು ಕೂಡ ತನ್ನ ಮೇಲೆನ ಪ್ರೀತಿ ಐತಿ. ಹೌದಲ್ರಿ? ತನ್ನ ಮೇಲೆ ಪ್ರೀತಿ ಇಟ್ಕೊಂಡ ಅವನ್ನೆಲ್ಲ ಪಡೆದಿರ್ತಾನ. ಏನಾರ ಅಪಾಯ ಬಂತಂದ್ರ ಅವನ್ನೆಲ್ಲ ತ್ಯಾಗ ಮಾಡ್ತಾನ, ಆದ್ರೆ ತನ್ನನ್ನ ತಾನು ಬಿಟ್ಟು ಕೊಡುದಿಲ್ಲ. ಹಂಗೆ ತನ್ನ ಮೇಲೆ ಪ್ರೀತಿ ಐತಿವೋ ಹಂಗೆ ಅಚಲವಾದಂತ ಒಂದು ಆಸಕ್ತಿ, ಶ್ರದ್ಧೆ, ಭಕ್ತಿ ಅಂತ ತಿಳ್ಕೊಂಡು ಎದರ ಮೇಲೆ ಇರಬೇಕು ಅಂದ್ರೆ ಗುರು ವಚನಗಳ ಮೇಲೆ, ಶ್ರುತಿಗಳ ಮೇಲೆ ಇರಬೇಕು. ಅಂತ ಶ್ರದ್ಧೆಯನ್ನ, ಅಂತ ಭಕ್ತಿಯನ್ನ ನನಗೆ ಕರುಣಿಸು, ನನಗೆ ಅದು ಆಗಲದೇ ಇರೋ ಹಂಗೆ ನನಗೆ ಅದನ್ನು ಕರುಣಿಸು. ಹೌದಲ್ರಿ? ಅದು ಹೋತಂದ್ರೆ ಗುರು ಶ್ರುತಿ ಮೇಲೆ ನಂಬಿಕೆ ಇಲ್ಲಂದ್ರೆ ಇದನ್ನು ಪಡ್ಯಾಕ ಆಗುದಿಲ್ಲ, ಆ ಮುಕ್ತಿಯನ್ನು ಹೊಂದಾಕ ಆಗುದಿಲ್ಲ. ಹೌದಲ್ರಿ? ನಾವು ಎಷ್ಟು ಕಲ್ಲು ಕಟ್ಟಿಗೆ ಮೇಲೆ ಶ್ರದ್ಧೆಯನ್ನ, ಭಕ್ತಿಯನ್ನು ಇಟ್ಕೊಂಡೆವು, ಅದಕ್ಕಿಂತ ಹೆಚ್ಚಿಗೆ ಗುರು ವಚನಗಳ ಮೇಲೆ, ಶ್ರುತಿಗಳ ಮೇಲೆ ಇಡಬೇಕು. ಹೌದಲ್ರಿ? ಅವನ್ನ ನಾವು ಶ್ರದ್ಧೆ ಐತಿ ಅಂತ ತಿಳ್ಕೊಂಡು ಅವನು ಐತಿ ಏನ್ ಮಾಡ್ತೇವ ಅಂತಂದ್ರೆ ಅವ್ನ ಎಲ್ಲಿ ಇಡ್ತೇವೋ ಜಗಲಿ ಮೇಲೆ ಇಟ್ಟು ಅದಕ್ಕೆ ಕುಕ್ಮ ಶೃಂಗಾರ ಮಾಡ್ತೇವ ಅದಕ್ಕೆ. ಹೌದಲ್ರಿ? ಅದನ್ನ ಪೂಜಿಸ್ತೇವ. ಅದ್ರೊಳಗಿನ ಒಂದು ಶ್ರುತಿ ವಾಕ್ಯಗಳನ್ನ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅದರಂಗೆ ನಡೆಯುವಂತ ವಿಚಾರ ಇಲ್ಲ. ಹೌದಲ್ರಿ? ಐತೇನೋ? ಸಾಕಷ್ಟು ಮತ್ತೆ ಅವ್ನ ಇಟ್ಟ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೇವ್ ನಾವು. ಆದ್ರ ಆ ವಿಚಾರಗಳನ್ನ, ಅದ್ರಾಗ ಇರುವಂತ ವಿಚಾರಗಳನ್ನ ತಗೊಂಡು ಅದರಂತೆ ಆಚರಣೆ ತರುವಂತ ಒಂದು ಈ ಸದ್ಬುದ್ಧಿ ಇಲ್ಲ. ಅದಕ್ಕೆ ಅಂಧಶ್ರದ್ಧೆ ಐತಿ ನಮ್ಮಲ್ಲಿ. ಶ್ರದ್ಧೆ ಅಂಧ ಐತದು. ಹೌದಲ್ರಿ? ಅಂಧಶ್ರದ್ಧೆ ಇದಕ್ಕೆ ಉಪಯೋಗ ಬರೋದಿಲ್ಲ ಅಂತ. ಹೌದಲ್ರಿ? ಅಂಧಶ್ರದ್ಧೆ ತಗೊಂಡು ಏನ್ ಮಾಡೋದು? ಗುರುಗಳು ಹೇಳಿದಾಗ ಅವ್ರು ಇದ್ದಂಗೆ ನಡೀಲಿಲ್ಲ, ಅವ್ರ ವಾಕ್ಯದಂತೆ ನಡೀಲಿಲ್ಲ, ಆದ್ರೆ ಅವ್ರನ್ನ ಪೂಜಿಸುದು, ಅವ್ರನ್ನ ಇದನ್ ಮಾಡೋದು ಮಾಡಿದ್ದಾರೆ. ಹೌದಲ್ರಿ? ಅದು ಉಪಯೋಗ ಇಲ್ಲ. ಅವ್ರು ಹೇಳಿದಂತೆ ನಡಿಬೇಕು ಅಂದ್ರೆ ಶ್ರುತಿಗಳು, ನಿಗಮಗಳ ಮೇಲೆ ಶ್ರದ್ಧೆ ನೀಡಬೇಕು. ಗುರು ವಾಕ್ಯದ ಮೇಲೆ ಶ್ರದ್ಧೆ ಇಡಬೇಕು. ಶ್ರದ್ಧೆ ಅಂದ್ರೆ ಇದರ ಅರ್ಥ ಏನಂದ್ರೆ ಅದರಂತೆ ಆಚರಣೆ ತರೋದು. ಆ ಶ್ರುತಿಗಳು ಈ ಗುರುಗಳು ಹೇಳಿದಂತ ವಿಚಾರದಂಗ ಅವನ ಆಚರಣೆ ತರಬೇಕು ಅಂತ. ಆಚರಣೆ ತರ್ಲಿಲ್ಲ ಅಂದ್ರೆ ಏನ್ ಮಾಡೋದ್ರಿ? ಹೌದಲ್ರಿ? ಶ್ರುತಿಗಳು ಹೇಳೈತಿ, ಗುರುಗಳು ಹೇಳ್ಯಾರ, ಆ ವಿಚಾರಗಳನ್ನ ಆಚರಣೆ ತರ್ಲಿಲ್ಲ ಅಂದ್ರೆ ಹಿಂಗ ಬರೀ ಅನ್ಕೊಂತ ಹೋದ್ರೆ ಏನ್ ಮಾಡೋದು? ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡೋದು, ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನು ಮಾಡೋ ಅನ್ಕೊಂತ ಹೋದ್ರೆ ಏನಾಗೋದಿಲ್ಲ. ಹೌದಲ್ಲ? ಪುಣ್ಯ ಮಾಡಂತ ಇದ್ದವ್ರು ಕೆಟ್ಟ ಕೆಲಸ ಬಿಡಪ್ಪ, ಪುಣ್ಯ ಮಾಡಂತ ಇದ್ದು ಇದನ್ನ ಪುಣ್ಯ ಮಾಡಕ್ ವಲ್ಲ, ಕೆಟ್ಟ ಕೆಲಸ ಮಾತ್ರ ಬಿಡೋಂಗಿಲ್ಲ. ಆದ್ರೆ ಒಳ ಮಾತ್ರ ಇದನ್ನ ಬಿಡೋಂಗಿಲ್ಲ. ಹೌದಲ್? ಮಂತ್ರ ಜಪವನ್ನ ನಾನು ಇದನ್ನ ತಗೊಂಡೇನ್, ದೀಕ್ಷಾ ತಗೊಂಡೇನ್ರಿ ಅಂತ ಹೇಳುದು. ಆ ಮಂತ್ರ ಜಪವನ್ನು ಮಾಡ್ಕೊಂತ ಕುಂದ್ರುದು. ಇಲ್ಲಿ
ಮನ ಮೊರಕತನ. ಹೌದಲ್ರಿ? ಬಾಯಲ್ಲೇ ಮಂತ್ರೋಚ್ಚಾರ ಮಾಡೋದು, ಮನಸ್ಸು ಮಾತ್ರ ದುಷ್ಟ ವಿಚಾರ ಕಡೆ ಹೋಗುದು. ಅದಾದ್ರೆ ಏನು ಉಪಯೋಗ? ಹೌದಲ್ರಿ? ಅದನ್ನ ಮಾಡಬಾರ್ದು ಅಂತ ಆಚರಣೆ ತರಬೇಕು. ಎಲ್ಲಿ ಶ್ರದ್ಧೆ ಇರಬೇಕಂದ್ರ ಗುರು ವಚನದ ಮೇಲೆ ಅವ್ರು ಹೇಳಿದಂತ ವಿಚಾರಗಳನ್ನ ಆಚರಣೆ ತರಬೇಕು ಅಂತ, ಅದರಂತೆ ನಡೀಬೇಕು ಅಂತ. ನಿಗಮಗಳ ಮೇಲೆ ಶ್ರದ್ಧೆ ಇರಬೇಕು. ಹೆಂಗೆ ತನ್ನ ಮೇಲೆ ಪ್ರೀತಿ ಐತಿಲ್ವೋ ಹಂಗ ಅದ್ರ ಮೇಲೂ ಪ್ರೀತಿಯನ್ನು ಇಟ್ಕೋಬೇಕು ಅಂತ. ಹೌದಲ್ರಿ? ಅದಕ್ಕೆ ಭಕ್ತಿ ಅಂತ ಕರೆದ್ರು. ತನ್ನ ಮೇಲಿನ ಪ್ರೀತಿ ಹೆಂಗೆ ಅಚಲವಾಗೈತೋ ಹಂಗ ಗುರು ವಚನ ಶ್ರುತಿಗಳ ಮೇಲೆ ನಂಬಿ ಇರಬೇಕು. ಗುರು ದೇವತೆಗಳು ಅಂತ ಹೇಳಿ ದೇವತೆಗಳ ಅಂದ್ಕೂಡಲೇ ನಾವು ಕಲ್ಪಿತ ಆಕಾರಗಳನ್ನು ಕಲ್ಪಿಸ್ಬಿಡ್ತೀವಿ. ಹೌದಲ್ಲ? ಎಲ್ಲದಕ್ಕೂ ಆಧಾರವಾಗಿರುವಂತ ಅರಿವು ಇರು ಆನಂದದ ನೆನಪಿನಾಗೆ ಇರುವಂಗ ಅದರ ವಿಚಾರಗಳನ್ನ ನಾ ಸತತ ಎಡೆಬಿಡದೆ ನಾನು ಮಾಡ್ತಾ ಇದ್ರೆ ಮಾತ್ರ ಅದು ನನಗೆ ಇದು ಬರ್ತದೆ. ಹೌದಲ್ರಿ? ಮುಕ್ತಿ ದೊರಕ ಇವು ಸಾಧನಗಳು. ಮೊದ್ಲೇಕ ನಂಬಿಕೆ ಬೇಕು, ಶ್ರದ್ಧೆ ಬೇಕು. ಹೌದಲ್ರಿ? ನೀತಿಯುತವಾದಂತ ಜೀವನ ಕ್ರಮ, ಶ್ರದ್ಧೆ, ವಿವೇಕ, ವೈರಾಗ್ಯಗಳ ಇದಕ್ಕೆ ಮುಕ್ತಿಗೆ ಸಾಧನಗಳು. ನೀತಿಯುತ ಜೀವನ ಇಲ್ಲ, ಶ್ರದ್ಧೆ ಇಲ್ಲ. ಹೌದಲ್ರಿ? ಅಂಧಶ್ರದ್ಧೆ ತಗೊಂಡು ಏನ್ ಮಾಡೋದು? ಇದಕ್ಕೆ ಅಂಧಶ್ರದ್ಧೆ ಉಪಯೋಗಕ್ಕೆ ಬರೋದೇ ಇಲ್ಲ. ಹೌದಲ್ರಿ? ಅದಕ್ಕೆ ಇದು ನನಗೆ ಶ್ರದ್ಧೆ ಹೆಂಗೆ ನನ್ನ ಮೇಲೆ ನನಗೆ ಪ್ರೀತಿ ಐತೋ ಎಲ್ಲ ಕಾಲದಾಗೂ ನನ್ನ ಮೇಲೆ ಪ್ರೀತಿ ಐತಿ. ಯಾವ ದೇಶದಾಗಿದ್ರು ನನ್ನ ಈ ಶರೀರದ ಮೇಲೆ ಪ್ರೀತಿ ಮಾಡ್ತೇನೆ. ಈ ಶರೀರದ ಮೇಲೆ ಎಷ್ಟು ಪ್ರೀತಿ ಮಾಡ್ತೇನೆ ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ನನ್ನ ಮೇಲೆ ಪ್ರೀತಿ ಐತಿ. ಈ ಶರೀರಕ್ಕೂ ಏನಾರ ಅಪಾಯ ಬಂತಂದ್ರೆ ಇದು ಹೋಗ್ಲಿ ಅಂತೇನೆ ನಾನು. ನಾ ಆರಾಮಿರ್ಲಿ ಅಂತೇನೆ. ಅವು ಒಂದು ಹೋದ್ರೆ ಒಂದು ಇರ್ತೈತೆ, ಇನ್ನೊಂದು ನಾನು ಬದುಕ್ತೀನಿ. ಹೋಲಿ ಅದ, ನಾ ಆರಾಮಿದ್ರೆ ಸಾಕು ಅಂತೇನೆ. ಹೌದಲ್ರಿ? ಅದಕ್ಕೆ ನಮ್ಮ ಶ್ರದ್ಧೆ ಅಲ್ಲಿರ್ಬೇಕು. ಎಲ್ಲೇ ನನ್ನ ಅರಿವು ಇರು ಆನಂದದ ಅನುಭವವನ್ನು ತಿಳಿಸ್ಕೊಡ್ತಕ್ಕಂಥ ವಿಚಾರದ ಮೇಲೆ, ಗುರು ವಚನದ ಮೇಲೆ ಅಲ್ಲಿ ಶ್ರದ್ಧೆಯನ್ನಿರ್ಬೇಕು. ಅದಕ್ಕೆ ಆ ಶ್ರದ್ಧೆ ಇದ್ದಾಗ ಇದನ್ನ ಮಾಡ ವಿವೇಕವಾದ ತಿಳುವಳಿಕೆಯನ್ನು ಮಾಡ್ಕೊಳಕ್ ಬರ್ತದೆ. ಅದು ಇದು ಎಂದು ಅಖಿಲ ತತ್ವಗಳನ್ನು ನೇತೆಗಳಿದು. ಅದು ಇದು ಅದು ಇಲ್ಲ, ಇದೂ ಇಲ್ಲ, ಎಲ್ಲ ಇವನ್ನೆಲ್ಲ ನೇತೆಗಳದು. ಅದು ಇದು ಹೊರಗಿನ ತೋರಿಕೆ, ಇದು ಶರೀರ. ಇವು ಈ ಅಖಿಲ ತತ್ವಗಳನ್ನೆಲ್ಲ 5 ಪಂಚಮಹಾಭೂತಗಳ ವಿಕಾರಗಳನ್ನ ಇವನ್ನೆಲ್ಲ ಕೈ ಬಿಟ್ಟು ಸದಮಳ ಚಿದಾನಂದ ಪೂರ್ಣ ತಾನೆಂದು ಹೃದಯಗಳು ನಂಬಿ ಬಹುಮತವನ್ನು ಎನಿಸದೆ ಮತ್ತೆ ಪದುರದಿಂದಿರಲು ಸಹಜ ಸುಜ್ಞಾನ ಇದನ್ನೇ ಕರುಣಿಸು. ಸುಜ್ಞಾನ, ವಿವೇಕ. ಹೌದಲ್ರಿ? ಸದಮಳ ಆನಂದ ಸ್ವರೂಪನ ನಾನದನೇ ಅಂತ ತಿಳ್ಕೊಂಡು ಬೇರೊಂದು ಮತ್ತ ಅಲ್ಲಿ ಹಂಗೆ ಹೇಳ್ತು, ಇಲ್ಲಿ ಹಂಗೆ ಹೇಳ್ತಿ, ಬೇರೊಂದು ಎನಿಸದೆ ಇದರೊಳಗೆ ಶ್ರದ್ಧೆಯನ್ನ ಭಕ್ತಿಯನ್ನು ಇಟ್ಟುಕೊಂಡು ನಡೆದಿದ್ದಾರೆ. ಅದಕ್ಕೆ ಜ್ಞಾನ ಅಂತಾರ, ಅದಕ್ಕೆ ವಿವೇಕ ಅಂತಾರ. ಹೌದು, ಸಹಜವಾಗಿರುವಂತ ಜ್ಞಾನ ಇದೆ. ಸದಮಳ ಆನಂದ ಸ್ವರೂಪನ ನಾನದನೇ. ಹೌದಲ್ರಿ? ಇವೆಲ್ಲ ತೋರೆಡುವಂಥವು, ನಾನು ಇದಕ್ಕೆ ಸಾಕ್ಷಿಯಾಗಿದ್ದೇನೆ ಅಂತ ತಿಳ್ಕೊಂಡು ಅಲ್ಲಿ ಅದೇ ಸಹಜವಾಗಿ ಉಳಿತಂದ್ರೆ ಅದಕ್ಕೆ ಸುಜ್ಞಾನ ಅಂತಾರೆ. ಬೇರೊಂದು ಅದ್ರೊಳಗೆ ಮತ್ತೊಂದು ಬೆಳಕೆ ಮಾಡಂಗಿಲ್ಲ. ಹೌದಲ್ರಿ? ಈಗ ನಮ್ಗೆ ಯಾವ ಶ್ರುತಿನೂ ನೀನು ಶರೀರ ಅಂತಪ್ಪ ಅಂತ ಯಾರೂ ಹೇಳಿಲ್ಲ. ಶರೀರ ನೀನಂತ ಎಂದೂ ಅಲ್ಲಿಯೂ ಹೇಳಿಲ್ಲ. ಹೇಳ್ಯಾವನ್ರಿ ಯಾವ್ದಾರ ಶ್ರುತಿ? ನೀ ಆನಂದ ಸ್ವರೂಪನದೀಪ, ನೀ ಅರಿವು ಇರು ಆನಂದ ಸ್ವರೂಪನದಿ, ಸಚ್ಚಿದಾನಂದ ಸ್ವರೂಪನ ನೀನದಿ
ಅಂತನ ಹೇಳವು. ನೀ ಮಲಿನಕ್ಕ ದೂರದಿ ಅಂತ ಹೇಳವು. ಮಲಿನ ವಸ್ತು ನೀನಲ್ಲ, ನೀ ಶುದ್ಧ ಆಗಿರೋಂಥ ಇರು ಆನಂದ ಸ್ವರೂಪನ ನೀನದಿ ಅಂತ ಹೇಳವು. ಹೌದಲ್ಲ? ನಾವೇನ್ ತಿಳ್ಕೊಂಡೆವು? ಈ ಶರೀರ ನಾನಂತ ತಿಳ್ಕೊಂಡೇನಿ. ಇದು ದೂರಾಗಿ ಆ ಸದಮಳ ಆನಂದವನ್ನು ಹೊಂದುವಂತ ಸಚ್ಚಿದಾನಂದಮಯ ಸ್ವರೂಪನ ನಾನದೇನಂತ ತಿಳ್ಕೊಂಡು ಅಚಲವಾಗಿ ಅಲ್ಲಿ ಉಳಿತಂದ್ರ ಅದಕ್ಕೆ ಬೇರೊಂದು ಮತ್ತೆ ಅದ್ರೊಳಗೆ ಬೆರಕೆ ಮಾಡಲ್ಲ ಉಳಿದಿವಂದ್ರ ಅದಕ್ಕೆ ಸುಜ್ಞಾನ ಅಂತ. ಹೌದಲ್ಲ? ಸುಜ್ಞಾನ ಅಂದ್ರೆ ಎದಕ್ಕಂದ್ರೆ ನಿತ್ಯ ವಸ್ತುವಿನ ಅನುಭವ ಮಾಡ್ಕೊಳಕ್ ಆ ತಿಳುವಳಿಕೆಗೆ ಸುಜ್ಞಾನ ಅಂತ. ಅನಿತ್ಯ ವಸ್ತುವನ್ನ ನಂಬ್ಕೊಂಡು ಕುಂತೇವು, ಅದನ್ನ ಕೈ ಬಿಟ್ಟು ನಿತ್ಯ ವಸ್ತುವಿನ ಮೇಲೆ ಮಮಕಾರವನ್ನ ಬೆಳೆಸ್ಕೊಂಡಿವ ಅಂದ್ರ ಅದಕ್ಕೆ ಸುಜ್ಞಾನ ಅಂತ. ಇದು ಬೇಕು ಮುಕ್ತಿಯನ್ನು ಹೊಂದಾಕ ಇವು ಸಾಧನಗಳು. ಹೌದಲ್ರಿ? ಶ್ರದ್ಧೆ, ಭಕ್ತಿ, ಇವು ಜ್ಞಾನ, ಮುಂದೆ ನೀತಿಯುತವಾದಂತ ಜೀವನ ಕ್ರಮ ಬೇಕು. ಹೌದಲ್ರಿ? ಶ್ರದ್ಧೆ ಉಂಟಾಗಬೇಕಂದ್ರೆ ಮೊದಲಕ್ಕೆ ನೀತಿಯುತವಾದಂತ ಜೀವನ ಕ್ರಮ ಬೇಕಲ್ರಿ? ನೀತಿಯುತವಾದಂತ ಜೀವನ ಕ್ರಮ ಇಲ್ಲ ಅಂದ್ರೆ ಶ್ರದ್ಧೆನ ಬರುದಿಲ್ಲ. ಅದಕ್ಕೆ ನೀತಿಯುತವಾದಂತ ಜೀವನ ಕ್ರಮ, ಶ್ರದ್ಧೆ, ಅದಕ್ಕೆ ಭಕ್ತಿ, ವಿವೇಕ, ವೈರಾಗ್ಯಗಳು. ವಿವೇಕ ಅಂದ್ರೆ ಎದಕ್ಕೆ, ಜ್ಞಾನ ಅಂದ್ರೆ ಎದಕ್ಕಂತಾರ ಅಂತ ಹೇಳಿದ್ರು. ಸದಮಳ ಆನಂದ ಸ್ವರೂಪನ ನಾನದನಿ ಅಂತ ತಿಳ್ಕೊಂಡು ಅದ್ರೊಳಗೆ ಮತ್ತೊಂದು ಬೇರೆ ಎನ್ಸೋಂಗಿಲ್ಲ. ಹೌದಲ್ರಿ? ಬಹಳ ಮತಗಳದಾವು. ಹೌದಲ್ರಿ? ಎಲ್ಲಾ ಮತಗಳದಾವು ಖರೆ, ಅವನ್ನೆಲ್ಲ ಇವನ್ನ ಹಿಡ್ಕೊಂಡು ಕುಂದ್ರಂಗಿಲ್ಲ. ನಿನ್ನಗೆ ಅನುಭವಕ್ಕೆ ಯಾವ್ದು ಬರ್ತೈತೆ ಅದನ್ನ ಹಿಡ್ಕೊ. ಒಂದರ ಅಭಿಮಾನಕ್ಕೆ ಬೀಳ್ಬೇಡ, ಯಾವ್ದರ ಅಭಿಮಾನಕ್ಕೂ ಬೀಳ್ಬೇಡ. ಹೌದಲ್ರಿ? ಅಭಿಮಾನಕ್ಕೆ ಬಿದ್ದು ಬಿಡ್ತೇವೆ ನಾವು. ಹೊರಗಿನ ಬಾಹ್ಯ ಮತಗಳ ಅಭಿಮಾನಕ್ಕೆ ಬಿದ್ದು ಬಿಡ್ತೇವೆ. ಹೌದಲ್ರಿ? ನಾ ಆ ಮತದವ್ರಿ, ಆ ಸಂಪ್ರದಾಯದವ್ರಿ ನಾವು. ಹೌದಲ್ರಿ? ನಾವು ಸಿದ್ಧಾರೂಢ ಸಂಪ್ರದಾಯರು, ನಾವು ಶಿವಾನಂದ ಸಂಪ್ರದಾಯರು, ಇನ್ನೊಂದು ಯಾವ್ದಾದ್ರು ಸಂಪ್ರದಾಯ ಇದೆ. ಎಲ್ಲಾ ಸಂಪ್ರದಾಯಗಳನ್ನ ತೆಗೆದು ಹಾಕಿ ನಿನ್ನ ಅನುಭವಕ್ಕೆ ಏನ್ ನಿಲುಕ್ತೈತಿ ಅದನ್ನ ಹಿಡಿಕೊ. ಅದಕ್ಕೆ ಬೇರೊಂದು ಎನಿಸದೆ ಅಂತ ಹೇಳಿ ನಿನ್ನ ಅನುಭವಕ್ಕೆ ಏನ್ ನಿಲುಕ್ತೈತಲ್ಲ, ನೀ ಸದಮಳ ಆನಂದ ಸ್ವರೂಪನ ಅದಿ ಅನ್ನುವಂತ ಅನುಭವವನ್ನ ಮಾಡ್ಕೊಂಡ ಅಂತ ವಿವೇಕವನ್ನ ಜಾಗೃತಗೊಳಿಸುವ. ಆ ಜಾಗೃತಗೊಳಿಸುವಂತ ವಿಚಾರದೊಳಗೆ ನಂಬಿಕೆ ಇಡು, ಭಕ್ತಿಯನ್ನಿಡು. ಹೌದಲ್ರಿ? ಅವನ್ ಗಂಟು ಕಟ್ಟಿ ಪೂಜೆ ಮಾಡೋದಲ್ಲ, ಅವನು ಜಗಲಿ ಮೇಲಿಟ್ಟು ಭಗವದ್ಗೀತೆ ಪೂಜೆ ಮಾಡೋದು ಇವನ್ನಲ್ಲ. ಹೌದಲ್ರಿ? ಅದ್ರ ಒಳಗಿರುವಂತ ವಿಚಾರಗಳನ್ನ ಅನುಭವಕ್ಕೆ ತಗೊಂಡು ಅವನ ಆಚರಣೆ ತಗೊಂಡ ನಾವು ಆಚರಣೆ ತರದ ಹಂಗ ಅವನ್ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿದ್ರಿ ಏನು? ಹೌದಲ್ಲ? ಆಚರಣೆ ತರಬೇಕಲ್ರಿ. ಅಲ್ಲಿ ಹೇಳಿದಂತ ವಿಚಾರಗಳನ್ನ ಆಚರಣೆ ತರಬೇಕು. ನಾವು ಆ ಮತದಾರ ಈ ಮತದಾರ ಅಂತ ಬಹುಮತಗಳನ್ನು ಎಣಿಸದೆ ಬಹಳ ಮತಗಳದಾವ್ರಿ. ಅವನ್ನೆಲ್ಲ ಹಿಡ್ಕೊಂಡಂಗಿಲ್ಲ ಅಂತ. ನಮಗೇನು ಅನುಭವಕ್ಕೆ ಬರ್ತೈತಿ ಅದನ್ನ ನಿತ್ಯ ಅನಿತ್ಯ ತಿಳುವಳಿಕೆಯನ್ನು ಮಾಡ್ಕೊಳ್ಳೋ ಸಲುವಾಗಿ ನಾವು ಪ್ರಯತ್ನ ಮಾಡ್ಬೇಕಾಗೈತಿ. ನಿತ್ಯ ವಸ್ತುವಿನ ಕಡೆ ಮಮಕಾರವನ್ನು ಬೆಳೆಸ್ಕೋಬೇಕಾಗೈತಿ. ಅನಿತ್ಯ ವಸ್ತುವನ್ನ ಕೈ ಬಿಡ್ಬೇಕಾಗೈತಿ. ಆ ನಿತ್ಯ ವಸ್ತುವಿನ ಕೈ ಬಿಡೋದಕ್ಕೆ, ನಿತ್ಯ ವಸ್ತುವಿನ ಮೇಲೆ ಮಮಕಾರ ಬೆಳೆಸೋದಕ್ಕೆ ಸುಜ್ಞಾನ ಅಂತ. ಹೌದಲ್ರಿ? ಸಾಕಷ್ಟು ಜ್ಞಾನಗಳನ್ನ ಪಡೆದ್ರು ಕೂಡ ಅವು ಯಾವ ಕೆಲಸಕ್ಕೆ ಬರುದಿಲ್ಲ. ಸುಜ್ಞಾನನ ಇದಕ್ಕೆ ಅವಶ್ಯ. ಪರಮಾತ್ಮನ ಅರಿವಿನಿಂದ ಅವರೇ ಜಾಣ್ಮೆ ಉಂಟೆ. ಜಾಣ್ತನ ಯಾವುದು ಅಂದ್ರೆ ಪರಬ್ರಹ್ಮನ ತಿಳುವಳಿಕೆ ಏನ್ ಮಾಡ್ಕೊಳೋದು. ಹೌದಲ್ರಿ? ಉಳ್ಕಿದ ಜಾಣ್ತನ ಎಲ್ಲ ಅವ ಏನದಲ್ಲ ಬರೇ ಹೊಟ್ಟೆ ತುಂಬ್ಕೊಳಕಷ್ಟ.
ಹೊರಗಿನ ವ್ಯವಹಾರಕ್ಕೆ ಸಾಕಷ್ಟು ನೀವು ಕಲಿತು ಜಗತ್ತಿಗೆ ಶಾನೆ ಅನಿಸ್ಕೋಬಹುದು. ಆದ್ರೆ ಅದು ವ್ಯರ್ಥ. ಬಲ್ಲವರು ಹೌದನ್ನುವಂತ ವರ್ತನೆಯನ್ನು ಇಟ್ಕೋಬೇಕ. ಅವ್ರು ಹೌದು ಅನ್ಬೇಕು, ಬಲ್ಲವ್ರು. ಅಂತ ಒಂದು ತಿಳುವಳಿಕೆಯನ್ನು ಮಾಡ್ಕೋ. ಅದಕ್ಕೆ ಸುಜ್ಞಾನ ಅಂತಾರೆ. ಬಲ್ಲವ್ರು ಹೌದನ್ಲ ಹಂಗ ವಿಷಯ ಜನರು ಹೌದಂದ್ರೆ ಏನ್ ಮಾಡೋದು? ಹೌದಲ್ರಿ, ಅದು ವ್ಯರ್ಥ. ಅದಕ್ಕೆ ಸುಜ್ಞಾನ ಅಂದ್ರೆ ಎದಕ್ಕಂತಾರ? ಸದಾಮಳ ಆನಂದ ಸ್ವರೂಪನ ನಾನು ಅದನ್ನು ತಿಳ್ಕೊಂಡು ದೃಢವಾಗಿ ಅದನ್ನ ನಂಬಿಕೆ ಬೇರೊಂದು ಮತ್ತೊಂದು ಎನಸದೆ ಇರುವುದಕ್ಕೆ ಸುಜ್ಞಾನ ಅಂತ. ಹೌದಲ್ಲ? ಈ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ವೈರಾಗ್ಯ ಬರ್ತೈತ್ರಿ. ವೈರಾಗ್ಯ ಹಂಗೆ ಬರುದಿಲ್ಲ ಅದು. ವೈರಾಗ್ಯ ಹಂಗೆ ಬರುದಿಲ್ರಿ. ಈ ವಿವೇಕದ ಸಲುವಾಗಿನ ಅನೇಕ ಜನ್ಮದೊಳಗೆ ಪ್ರಯತ್ನ ಮಾಡಿದಾಗ ಈ ವಿವೇಕ ದೃಢ ಆದಾಗ ವೈರಾಗ್ಯ ಬರ್ತದೆ. ಜಗತ್ತಿನ ಇತಿಹಾಸಗಳನ್ನ ತೆಗೆದು ನೋಡಿದ್ರೆ ಹೌದಲ್ರಿ, ನಮಗದ ಎಲ್ಲ ಇತಿಹಾಸ ಎದಕ್ಕೆ ಓದೋದು ಅಂದ್ರೆ ಯಾರ್ಯಾರು ಎದೆದಕ್ಕೆ ಬೆನ್ನು ಹತ್ತಿ ವಿನಾಶ ಆದ್ರು, ಯಾರು ಎದಕ್ಕೆ ಬೆನ್ನು ಹತ್ತಿ ಶಾಶ್ವತವಾಗಿ ತಮ್ಮಲ್ಲಿರುವಂತ ಸುಖವನ್ನು ಅನುಭವಿಸಿದ್ರು ಅನ್ನೋದನ್ನ ತಿಳ್ಕೊಳೋ ಸಲುವಾಗಿ ಇತಿಹಾಸವನ್ನು ಓದೋದ್ರಿ. ಇತಿಹಾಸ ಪುಟಗಳನ್ನು ಯಾಕೆ ಸ್ಮರಿಸಿಕೊಳ್ಳುದು, ಯಾಕೆ ನೋಡುದು ಅಂದ್ರೆ ಇದ್ರ ಸಲುವಾಗಿನ. ಹೌದಲ್ರಿ? ನೋಡ್ರಿ, ನೀವು ಇತಿಹಾಸದೊಳಗೆ ಪುಟವನ್ನು ತೆಗೆದು ನೋಡಿದಾಗ ಯಾರ್ಯಾರು ಎದೆದಕ್ಕೆ ಬೆನ್ನು ಹತ್ತಿ ಹಾಳಾಗಿ ಹೋದ್ರು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ರಾಮಾಯಣ ಮಹಾಭಾರತಗಳು ಏನ್ ತಿಳಿಸಿಕೊಡ್ತಾವ ಅಂತಂದ್ರೆ ಯಾರು ಕ್ಷಣಿಕವಾಗಿರುವಂತದ್ದನ್ನ ಬೆನ್ನು ಹತ್ತಿದ್ರು ಅವರೆಲ್ಲ ವಿನಾಶ ಆಗಿ ಹೋಗ್ಯಾರ. ಹೌದಲ್ರಿ? ಶಾಶ್ವತವಾಗಿರುವುದನ್ನ ಯಾರು ತಿಳ್ಕೊಂಡು ಅದರಂತೆ ಆಚರಣೆ ತಂದರ ಅವರು ಶಾಶ್ವತವಾದಂತ ಸುಖವನ್ನು ಅನುಭವಿಸಿದ್ರು. ನಾವು ಅದ್ರ ಕಡೆ ನೋಡುದಿಲ್ಲ, ಕ್ಷಣಿಕವಾಗಿರೋದ್ರ ಕಡೆ ನೋಡ್ತೇವೆ. ಹೌದಲ್ರಿ? ಯಾಕಂದ್ರೆ ನಮ್ಮಲ್ಲಿ ವಿವೇಕ ಇಲ್ಲ, ಅದಕ್ಕೆ ವೈರಾಗ್ಯ ಬರವಲ್ದು. ವಿವೇಕ ಇದ್ರೆ ವೈರಾಗ್ಯ ಬರ್ತತಿ. ವಿವೇಕ ಬೇಕಲ್ರಿ. ವೈರಾಗ್ಯ ಬರಬೇಕಂದ್ರೆ ಮೊದಲೇ ವಿವೇಕ ಬೇಕು. ನಿತ್ಯಾನಿತ್ಯ ವಸ್ತುವಿನ ತಿಳುವಳಿಕೆ ಅಂದಾಗ ಹೃದಯದ ಭೋಗದ ಇಚ್ಛೆಗಳನ್ನು ತೊರ್ಯಾಕ್ ಬರ್ತದೆ. ಹಂಗ ತೊರ್ಯಾಕ್ ಬರೋದಿಲ್ರಿ ಅವನು. ಬರೇ ಶರೀರದಿಂದ ದೂರ ಇರ್ಬೋದು, ವಾಣಿಯಿಂದನ ದೂರ ಇರ್ಬೋದು, ಆದ್ರೆ ಮನುಷ್ಯನಿಂದ ದೂರ ಇರೋದು ಬಹಳ ಕಠಿಣ. ಹೌದಲ್ರಿ? ಎಲ್ಲ ಮನುಷ್ಯನ ಗದ್ಲನ ಇದಕ್ಕೆಲ್ಲ ಹುಟ್ಟು ಸಾವಳಿಗೆ ಕಾರಣ ಆಗಿದ್ರಿ. ಮನುಷ್ಯನ ಗದ್ಲನ ನಮಗೆ ಹುಟ್ಟು ಸಾವು ಹಚ್ಚಿದ್ದು. ಗೋಚಕ್ರದ ಬೀಳಾಕ್ ಹಚ್ಚಿದ್ದು ಯಾವ್ದು ಅಂದ್ರೆ ಮನುಷ್ಯನ ಗದ್ಲ. ಅಲ್ಲಿ ವೈರಾಗ್ಯ ಬರ್ಬೇಕಾಗೈತಿ. ಮನುಷ್ಯಗೆ ವೈರಾಗ್ಯ ಬರ್ಬೇಕಾಗೈತಿ. ನಿತ್ಯ ವಸ್ತುವಿನ ಕಡೆ ಅದನ್ನ ಅರಿಬೇಕಾಗೈತಿ. ಅದಕ್ಕೆ ಸುಜ್ಞಾನ ಬೇಕು. ಅಂತ ಸುಜ್ಞಾನವನ್ನ ನನಗೆ ಕರುಣಿಸು. ಯಾವಾಗಲೂ ಅದು ಇರುವಂಗೆ ನನಗೆ ಅಂತ ಒಂದು ಅಚಲವಾದಂತ ದೃಢವಾದಂತ ಬುದ್ಧಿಶಕ್ತಿಯನ್ನ ನನಗೆ ಕೊಡು. ಹೌದಲ್ರಿ? ಬೇರೆ ತಗೊಂಡು ಏನ್ ಮಾಡೋದ್ರಿ? ಬೇರೊಂದು ಒಲ್ಲೆ, ಬೇರೊಂದು ಪದವಿಯನ್ನು ಒಲ್ಲೆ, ಮುಕ್ತಿ ದೊರೆಯೋ ಸಾಧನೆಗಳನ್ನ ನನಗೆ ಕರುಣಿಸು. ಬೇರೆ ತಗೊಂಡು ಏನ್ ಮಾಡೋದ್ರಿ? ಜಗತ್ತಿನಲ್ಲಿ ಯಾರು ಬೆನ್ನತ್ತೀವಲ್ಲ, ಅದರಿಂದ ಯಾರಿಗೆ ಎಷ್ಟು ನೆಮ್ಮದಿ ಸಿಕ್ಕೈತಿ, ಸುಖ ಎಷ್ಟು ಸಿಕ್ಕೈತಿ ಅಂತ ವಿಚಾರ ಮಾಡಿ ನೋಡಿದ್ರೆ ಯಾರಿಗೂ ಸಿಕ್ಕೇ ಇಲ್ಲ. ಹೌದಲ್ಲ? ಜಗತ್ತಿನೊಳಗೆ ಅಗದಿ ಹೆಚ್ಚಿನ ವೇತನ ಪಡೆದವನು ಕೂಡ ಸುಖದಿಂದ ಇಲ್ಲ, ಕಡಿಮೆ ವೇತನ ಪಡೆದವನು ಸುಖದಿಂದ ಇಲ್ಲ. ಹೌದಲ್ರಿ? ತಿಂಗಳಿಗೆ ಕೋಟಿ ಗಂಟ್ಲೆ ಪಗಾರ ತಗೊಂಡವನು ಕೂಡ ಸುಖದಿಂದ ಇಲ್ಲ, ತಿಂಗಳಿಗೆ ಅಗದಿ ಕನಿಷ್ಠ ವೇತನ ಪಡೆದವನು ಸುಖದಿಂದ ಇಲ್ಲ, ಏನು ಪಡಿಲ್ಲವನು ಸುಖದಿಂದ ಇಲ್ಲ. ಯಾರು ಸುಖದಿಂದ ಅದಾರ ಅಂದ್ರೆ ಯಾರು ತಮ್ಮ ನಿಜ ಸ್ವರೂಪವನ್ನು ತಿಳ್ಕೊಂಡು ಉಳ್ಕೊಂಡಾರಲ್ಲ ಅವರು ಸುಖದಿಂದ ಅದಾರ.
ಹೌದಲ್ರಿ. ಆ ತಿಳುವಳಿಕೆಯನ್ನು ಮಾಡ್ತಕ್ಕಂಥ ವಿಚಾರಗಳನ್ನ ನನಗೆ ಅನ್ನಿಸು. ಹೌದಲ್ರಿ. ನಾವು ಜಗತ್ತಿನೊಳಗೆ ಹೊರಗಿಂದ ಬೆನ್ನತ್ತಿ ಸುಖದಿಂದ ಇರ್ಬೇಕು ಅಂತ ಹೊಂಟೇವ್ ನಾವು. ಏಟ ಸುಖದಿಂದ ಅದಿರಿ ಅಂತ ಕೇಳ್ರೆ ಎಲ್ಲೈತಿ ಬಿಡ್ರಿ ಸುಖ ಎಲ್ಲೈತಿ. ಇನ್ನ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಅದನ್ನ ಮಾಡಿದಾಗ ಸುಖದಿಂದ ಇರ್ತೀನಿ ಅಂತ ತಿಳ್ಕೊಂಡು ಅವನ್ನೆಲ್ಲ ಮಾಡಕ್ ಪ್ರಯತ್ನ ಮಾಡ್ತಾನೆ. ಮತ್ತ ಅದನ್ನ ಮಾಡಿದ್ಮೇಲೆ ಮತ್ತೊಂದು ಬೇರೆ ಬಂದ್ ಗಂಟು ಬೀಳ್ತೈತಿ. ಇದ್ನಟ್ಟು ಮಾಡೋಂತಡ್ರಿ ಇದ್ನಟ್ಟು ಮಾಡಿದಾಗ ಸುಖ ಐತಿ ಅಂತಾನ. ಇದೆಲ್ಲ ಹಂಗೆ ಬೆಳಕೊಂತ ಹೊಂಟತಿ. ಸುಖ ಅಂತೂ ಸಿಗಲಿಲ್ಲ. ಅದಕ್ಕೆ ಇದ್ರೊಳಗೆ ಸುಖವನ್ನು ಆರಿಸಿ ಹೋಗುವವರೆಲ್ಲರೂ ಮರಚಿಕೆಯನ್ನು ಬೆನ್ನ ಹತ್ತಿ ನೀರಾಡಿಕೆಯನ್ನು ಕಳ್ಕೊಂತೀನಿ ಅಂತ ಬೆನ್ನ ಹತ್ತಿದಂಗೆ ಆಕೈತಿ ಅಂತ ಹೇಳಿದ್ದವ್ರು. ಹೌದಲ್ರಿ. ಈ ಮಾಯಾದೇವಿಯ ಗೊಂದಲದಲ್ಲಿ ಬಿದ್ದು ಒಳ್ಳಾಡಾಕತ್ತೇವು ಸುಖವನ್ನು ಆರಿಸಿ. ಹೌದಲ್ರಿ. ಮಾಯಾದೊಳಗ ಸುಖ ಎಲ್ಲೈತಿ? ಮಾಯಾದೇವಿ ಬೆನ್ನ ಹತ್ತೆ ಹೌದಲ್ರಿ. ಮಾಯಾ ತೋರಿ ಅಡುಗುದನ್ನು ಬೆನ್ನ ಹತ್ತೇವ್ ನಾವು. ಸುಖ ಎಲ್ಲೈತಿ? ಅದಕ್ಕೆ ಅವ್ರು ಹೇಳ್ತಾರ ಇದು ಬೇಡ, ನನಗೆ ಬೇರೊಂದು ಪದವಿನ ಅಲ್ಲೇ ಮುಕ್ತಿ ಶಾಶ್ವತವಾದಂತ ಸುಖ ಹೊಂದುವಂತ ಮಾರ್ಗವನ್ನ ನನಗೆ ಕಲಿಸು. ಅದಕ್ಕೆ ಯಾವುವು ಅಂದ್ರೆ ಹಂತಗಳು ಅಂದ್ರೆ ನೀತಿ, ಭಕ್ತಿ, ಶ್ರದ್ಧೆ ಇವು ಬೇಕಲ್ರಿ. ಇವು ಬಂದಾಗ ಸುಜ್ಞಾನವನ್ನು ಮಾಡ್ಕೊಳಕ್ ಸಾಧ್ಯ. ಸುಜ್ಞಾನ ವೈರಾಗ್ಯಗಳ ಇದಕ್ಕೆ ಸಾಧನಗಳು. ಮುಕ್ತಿಯನ್ನು ಹೊಂದಾಗ ಸಾಧನಗಳು ಯಾವಂದ್ರೆ ಇವನು ನೀತಿಯುತವಾದಂಥ ಜೀವನ ಕ್ರಮ, ಭಕ್ತಿ, ವಿವೇಕ, ವೈರಾಗ್ಯಾದಿಗಳು. ಇವನ್ ಪಡ್ಕೊಂಡಾಗ ಮುಕ್ತಿಯನ್ನು ಹೊಂದಕ್ ಸಾಧ್ಯ ಐತಿ. ಬೇರೆ ಪದವಿ ಅವಶ್ಯನೇ ಇಲ್ಲ. ನಿಮ್ ಸುಖ ಅನ್ನೋದು ಜಗತ್ತಿನ ಸಾಮಾನುಗಳನ್ನ ಅವಲಂಬಿಸ್ಕೊಂಡಿಲ್ಲ ಅಂತಿಲ್ಲ. ಐತೇನ್ರಿ? ಜಗತ್ತಿನ ಸಾಮಾನುಗಳನ್ನ ಅವಲಂಬಿಸ್ಕೊಂಡ ಸುಖ ಯಾರು ಹೊಂದ್ಯಾರ ಅಂತಂದ್ರೆ ಯಾರು ಹೊಂದಿಲ್ಲ. ಆ ಜಗತ್ತಿನ ವಸ್ತುಗಳೆಲ್ಲ ಅನಿತ್ಯದಾವ ಅನ್ನುವಂಥ ತಿಳುವಳಿಕೆಯನ್ನು ಮಾಡ್ತಕ್ಕಂಥ ಒಂದು ಸುಜ್ಞಾನ ಬೇಕಾಗಿ. ಹೌದಲ್ರಿ. ಸುಜ್ಞಾನ ಅದಕ್ಕಿಂತಾರೆ ಇವೆಲ್ಲ ಅನಿತ್ಯದಾವಂತ ಖಾತ್ರಿ ಮಾಡ್ಕೋಬೇಕಾಗೈತಿ. ಅದಕ್ಕೆ ಆ ವಿವೇಕ ಅಂತಾರ, ನಿತ್ಯಾನಿತ್ಯ ತಿಳುವಳಿಕೆ. ಅದಕ್ಕೆ ಸುಮ್ಮನ ಆಗದು ವಿಧಿಗಳಂದದೆ ಮುಕ್ತಿ. ವಿಧಿಗಳಂದ್ರೆ ಇವ, ಮುಕ್ತಿ ದೊರೆಯುವ ಸಾಧನಗಳಂದ್ರೆ ಇವ ವಿವೇಕ, ವೈರಾಗ್ಯಾದಿಗಳು. ಇವು ಬಂದ ಮುಕ್ತಿಯನ್ನು ಹೊಂದಕ್ ಸಾಧ್ಯ ಐತಿ. ಅದಕ್ಕೆ ಮೊದಲೇ ಭಕ್ತಿಯನ್ನು ಇಡುವಂತ. ಭಕ್ತಿ ಅಂದ್ರೆ ನಾವ್ ಏನ್ ಮಾಡ್ಬಿಟ್ಟೇವ ಅಂತಂದ್ರೆ ಅವ್ನ ಗಂಟು ಕಟ್ಟಿ ಪೂಜೆ ಮಾಡೋದ ಭಕ್ತಿ ಅಂತ ತಿಳ್ಕೊಂಡು. ಭಕ್ತಿ ಅಂತ ಅದಕ್ಕೆ ಅನ್ಲಿಲ್ಲ ಅವರು. ಗುರುಗಳು ಹೇಳಿದಂತ ವಿಚಾರಗಳು, ಶ್ರುತಿಗಳ ಮೇಲೆ ನಂಬಿಕೆ. ವಿಷಯಾದಿಗಳುಳ್ಳ ದೋಷವನ್ನು ಅರಿದು ಮತ್ತವನ್ನು ತೊರೆದು ಮರಳಿ ಮೋಹಿಸದೆ ಚಲೆಯಾಗಿ ಕೊರತೆ ಇಲ್ಲದ ಶಂಭುಲಿಂಗದಂತೆ ಇರೇ ಭೋಗದ ಎರಕ ಇಲ್ಲುವುದೇ ಪರಮ ವೈರಾಗ್ಯ. ಇದನ್ನೇ ಕರುಣಿಸು. ಪರಮ ವೈರಾಗ್ಯವನ್ನು ಕರುಣಿಸು. ವಿಷಯಾದಿಗಳಲ್ಲಿರುವಂತಹ ದೋಷಗಳನ್ನು ಅರುತ್ತ ಮತ್ತ ಮರಳಿ ಅದ್ರ ಕಡೆ ಮೋಹಿಸದೆ ಆದ್ರೂ ಮತ್ತ ಅರತ್ ಮತ್ತ ಅದ್ರೊಳಗಿನ ದೋಷಗಳನ್ನ ಅರತ್ ಮತ್ ಲೇ ಕುಂತ್ರ ಸುಮ್ ಕುಂದ್ರ, ಇಲ್ಲ ಅಂದ್ರೆ ಎದ್ದ ಜಾಗ ಖಾಲಿ ಮಾಡ. ಇನ್ ಗಜ್ ಬೀಳ್ತಾವ್ ನಿನಗೆ ಹಿಂಗ್ ಮಾಡಾಕತ್ತೆ ಅಂದ್ರ. ಹೌದಲ್ರಿ. ವಿಷಯಾದಿಗಳ ದೋಷ ದರ್ಶನ ಮಾಡ್ಕೋಬೇಕಲ್ಲ. ವಿಷಯಾದಿಗಳಲ್ಲಿರುವಂತ ದೋಷ ಎದರಿಂದ ಬರ್ತೈತಿ ಅಂದ್ರ ವಿವೇಕ ಬಂದಾಗ ಬರ್ತೈತಿ. ವಿವೇಕ ಇಲ್ದ ದೋಷ ದರ್ಶನ ಮಾಡ್ಕೊಳಕ್ ಆಗೋದಿಲ್ಲ.
ಮತ್ತ ಅದನ್ನ ಅದ್ರಾಗ ಈಗ ಬಿಟ್ಟಿರ್ತೇವ ಮತ್ತೆ ಎರಗ್ತೇವ. ವಿವೇಕ ಇಲ್ದಕ್ಕೆ ಹೌದಲ್ರಿ ಅದನ್ನ ಮಾಡೋದು. ವಿವೇಕವಂತ ಏನ್ ಮಾಡ್ತಾನ ಅಂದ್ರೆ ಬಿಟ್ಟ ಮೇಲೆ ಅದ್ರೊಳಗಿನ ದೋಷವನ್ನು ಅರ್ಥ ಮೇಲೆ ಅತ್ತ ಮೋಹಿಸುದಿಲ್ಲ. ಹೌದಲ್ರಿ. ಬುದ್ಧ ಬಿಟ್ಟು ಹೋಗಿದ್ದ ಮನಿ ಮತ್ತ ಭಿಕ್ಷಕ್ ಬಂದ, ತನ್ನ ಮನೆಗೆ ಭಿಕ್ಷಕ್ ಬಂದ, ತನ್ನ ಇದಕ್ಕೆ ಬಂದ, ಆಸ್ಥಾನಕ್ಕೆ ಬಂದ್ ಭಿಕ್ಷಕ್ಕೆ ಇದ ತಂದಿ ಬಾರು ಬ್ಯಾಡ ಬಾರು ಅಂತಂದ್ರ ನೀಡ್ತಿದ್ರ ನೀಡು, ಇಲ್ಲಿಕ ಬಿಡು ಮುಂದಿನ ಮನೆಗೆ ಹೋಗ್ತೇನೆ ಅಂತ ಅಂದ. ಹೌದಲ್ರಿ. ಹಂಗೆ ತೊರೆದದ್ರಲ್ಲಿ ಮತ್ತೆ ಎರಗದ ಇರುಪುದೇ ಚಂದ ಮಮ ಅಂತ. ಬಿಟ್ಟದ್ರ ಮೇಲೆ ಮತ್ತೆ ಎರಗಬಾರ್ದು ಅಂತ, ಅದ್ರ ಮೇಲೆ ಮೋಹಿಸ್ಬಾರ್ದು ಅಂತ. ಅದಕ್ಕೆ ವೈರಾಗ್ಯ ಅಂತಾರೆ. ನಾವು ಈಗ ಬಿಡ್ತೇವ, ಅನುಕೂಲ ಆಗ್ಲಿಲ್ಲ ಅಂದ್ರೆ ಬಿಡ್ತೇವ. ಅನುಕೂಲ ಆತಂದ್ರೆ ಇನ್ನಷ್ಟು ಬರ್ಲಿ ಅಂತ. ಅದಕ್ಕೆ ಅಲ್ಲಿವರೆಗೂ ದೋಷ ದರ್ಶನ ಆಗುದಿಲ್ಲ, ಅಲ್ಲಿವರೆಗೂ ವೈರಾಗ್ಯ ಬರುದಿಲ್ಲ. ದೋಷ ದರ್ಶನ ಆದ್ಮೇಲೆ ವೈರಾಗ್ಯ ಬರ್ತೈತಿ. ಆ ದೋಷ ದರ್ಶನಕ್ಕೆ ಕಾರಣ ಆಗ್ತಕ್ಕಂಥದ್ದು ಸುಜ್ಞಾನ, ವಿವೇಕ. ಹೌದಲ್ರಿ. ವಿವೇಕ ಇಲ್ದ ನಾವು ವೈರಾಗ್ಯವಂತರಾಗ್ಯವ. ಹೌದಲ್ರಿ. ವಿವೇಕ ಇಲ್ದ ವೈರಾಗ್ಯವಂತರಾಗ್ಯವ. ವಿವೇಕ ಬಂದಾಗ ವೈರಾಗ್ಯ ಬರ್ತೈತಿ. ಅದಕ್ಕೆ ವಿವೇಕವನ್ನ ಪಡ್ಕೋಬೇಕು. ಹಂಗ ಒಂದೇ ಜನ್ಮಕ್ಕೆ ವೈರಾಗ್ಯ ಬರುದಿಲ್ರಿ. ಅದು ಎಷ್ಟು ಜನ್ಮ ಹೋಕ್ಕವೋ ಏನ. ಹೌದಲ್ರಿ. ಅದಕ್ಕೆ ವೈರಾಗ್ಯ ಪಡ್ಯಾಕ ಮೊದ್ಲೇಕ ವಿವೇಕವನ್ನ ಜಾಗೃತಗೊಳಿಸ್ಕೋಬೇಕಾಗೈತಿ. ಇದು ವಿವೇಕ ತಳಾದ ಮೇಲೆ ಎಲ್ಲಾ ಬಂದ್ಬಿಡ್ತಾವ್ರಿ. ಅದಕ್ಕೆ ವಿವೇಕವನ್ನು ಪಡ್ಕೊಳೋದು ಬಹಳ ಕಠಿಣ ಐತಿ. ವಿವೇಕವಂತ ಅವ ತಿಳಿದ್ ನೋಡಿ ಅದ್ರೊಳಗಿನ ದೋಷಗಳನ್ನ ನೋಡಿ ಕೈ ಬಿಡ್ತಾನ. ಅದ್ರ ಮೇಲೆ ಮೋಹಿಸ್ಕೊಳುದು. ನಾವು ಅನುಕೂಲಕ್ಕ ಒಂದ್ ಕೂಡಲೇ ಓಡೋಕ್ಕೆವು. ಬಿಟ್ಟಿರ್ತೇವು, ಅನುಕೂಲಕ್ಕ ಅಂದ್ರೆ ಓಡೋಕ್ಕೆವು. ಸಿಕ್ಕೇತೇವ ಇಲ್ಲ ಸಿಗಾಕಿಲ್ಲ ಅಂತ ಓಡೋಗಿ ತಪ್ಕೊಂತೇವ. ಹೌದು. ಏನ್ರಿ ಒತ್ತಾಯ ಮಾಡ್ತಿರ್ತಾರ. ಕರೆ ಆ ಒತ್ತಾಯ ಮಾಡುವ ತರ ಅಂತ ತಿಳ್ಕೊಂಡು ಇದಲ್ರಿ. ಅಲ್ಲಿ ವಿವೇಕ ಇಲ್ಲ ಅಂತ. ವಿವೇಕ ಇದ್ರೆ ಒತ್ತಾಯ ಮಾಡಿದ್ರು ಕೂಡ ಹೋಗ ಕಂಡೆ ನಾನೆಲ್ಲ ಅಂತ ಹೇಳ್ಬೋದು. ಹೌದಲ್ರಿ. ಅದಕ್ಕೆ ವಿವೇಕ ಬೇಕು. ಅನುಕೂಲ ಪ್ರತಿಕೂಲವನ್ನು ಅದು ಅವಲಂಬಿಸ್ಕೊಂಡದ್ದು ಅಂತ. ನಿಮ್ಮ ವಿಷಯಾದಿಗಳು ಅನುಕೂಲ ಪ್ರತಿಕೂಲವನ್ನು ಅವಲಂಬಿಸ್ಕೊಂಡವು. ಆ ವಿಷಯಾದಿಗಳನ್ನ ಅವಲಂಬಿಸ್ಕೊಂಡಾಗ ಸುಖ ಇಲ್ಲ. ಹೌದಲ್ರಿ. ಅದಕ್ಕೆ ಅದ್ರೊಳಗಿನ ದೋಷಗಳನ್ನ ಅರ್ಥ ಕೈ ಬಿಡ್ರಿ. ಅದಕ್ಕೆ ಪರಮ ವೈರಾಗ್ಯ ಅಂತಾರ. ಹೌದಲ್ರಿ. ಪರಮ ವೈರಾಗ್ಯ ಯಾವ್ದಂತಂದ್ರೆ ಎಲ್ಲಾ ತೋರಿದಂತ ತೋರಿಕೆ ಒಳಗಿನ ದೋಷಗಳನ್ನ ಅರ್ಥ ಅವೆಲ್ಲ ಅನಿತ್ಯದಾವಂತ ಕೈ ಬಿಟ್ಟು ಮತ್ತತ್ತ ಮೋಹಿಸದೆ ಅಚ್ಚಲೆಯಾಗಿ. ಹಠದಿಂದ ಅಂದ್ರೆ ಛಲೆಯಾಗಿ ಅಂದ್ರೆ ದೃಢವಾಗಿ. ಹಠದಿಂದ ಅಲ್ಲ, ಹಠದಿಂದ ಅಲ್ರಿ. ಹಠದಿಂದ ಬಿಡೋದಕ್ಕೆಲ್ಲ ಅಂದಿದ್ದವ್ರು. ಗಟ್ಟಿಯಾಗಿ ದೃಢವಾಗಿ ಮತ್ತತ್ತ ಹೊಳ್ಳಿ ಮೋಹಿಸದೆ ಇರೋದು ವೈರಾಗ್ಯ, ಪರಮ ವೈರಾಗ್ಯ. ಹೌದಲ್ರಿ. ನಾವು ಹಠದಿಂದ ಅಲ್ಲಿ ಹಠದಿಂದ ಬಿಟ್ರೆ ಏನ್ ಮಾಡೋದು? ಇನ್ನೊಬ್ರಿಗೆ ಶಾರ್ಟ್ ಕಟ್ಟೇನೆ ಅಂತ ತಿಳ್ಕೊಂಡು ಬಿಡುದಲ್ಲ. ಹೌದಲ್ರಿ. ಪರಮ ವೈರಾಗ್ಯ ಎದಕ್ಕಂತಾರ ಅಂದ್ರೆ ಅವ್ನು ತಿಳಿದು ಅದ್ರ ಒಳಗಿನ ವಿಷಯಾದಿಗಳಲ್ಲಿರುವಂತ ದೋಷ ದರ್ಶನವನ್ನು ಮಾಡಿಕೊಂಡು ದೋಷಗಳನ್ನ ಅರ್ಥ ಅವನ ಬಿಟ್ಟು ಮತ್ತತ್ತ ಮೋಹಿಸದೆ ಇರುವುದೇ ಪರಮ ವೈರಾಗ್ಯ. ಅದ್ರ ಒಳಗಿನ ದೋಷ ಕಂಡು ಅಂದ್ರೆ ಬಿಡ್ತೇವ್ರಿ ನಾವು.
ದೋಷ ಎದರಿಂದ ಕಾಣಕ್ ಸಾಧ್ಯ ಐತೆ ಅಂದ್ರೆ ವಿವೇಕದಿಂದ. ಹೌದಲ್ರಿ? ಪ್ರತಿಯೊಂದರಲ್ಲಿ ದೋಷ ಐತಿ. ಆ ದೋಷಗಳನ್ನ ಕಾಣಬೇಕಲ್ರಿ. ಹೌದಲ್ರಿ? ಈ ಶರೀರ ನಾನಂತ ತಿಳ್ಕೊಂಡ್ಮೇಲೆ ಉಳ್ಕಿದ್ದೆಲ್ಲ ಬಂದವು. ಮೊದಲಿಗೆ ಇದ್ರೊಳಗ ದೋಷ ಕಂಡ್ಕೊಂಡ್ಬಿಟ್ಟೆ ಅಂದ್ರೆ ಅವನ್ನೆಲ್ಲ ತಾನ ಬಿಡ್ತಾನ. ಹೌದಲ್ರಿ? ಇದ್ರೊಳಗ ದೋಷಗಳನ್ನ ಕಾಣ್ಬೇಕಲ್ಲ. ಆ ದೋಷವನ್ನ ಬುದ್ಧ ಕಂಡುಕೊಂಡ. ಹೌದಲ್ರಿ? ಶರೀರಕ್ಕೆ ಮುಪ್ಪು ಬರುದ, ಶರೀರಕ್ಕೆ ರೋಗಾದಿಗಳು ಬರುದ, ಶರೀರಕ್ಕೆ ಬಡತನ ಬರುದ, ಈ ಶರೀರ ನಾಶ ಆಗುದ ಅಂತ ತಿಳ್ಕೊಂಡು ಅವ ಬಿಟ್ಟ. ಹೌದಲ್ರಿ? ಅವ ಹಂಗ ಬಿಡ್ಬೇಕಲ್ರಿ. ಬಿಡ್ಲಿಲ್ಲ ಅಂದ್ರ ಶರೀರದ ದೋಷಗಳನ್ನ ಅರ್ಥ ಬಿಡ್ಲಿಲ್ಲ ಅಂದ್ರ ಮತ್ತ ಅದನ್ನ ಮತ್ತೆ ಹಂಗೆ ಅನುಕೂಲ ಆಗ್ಲಿಲ್ಲ ಅಂತ ಬಿಡ್ತೇವ. ರೋಗ ಬಂದೈತಿ ಅಂತ ತಿಳ್ಕೊಂಡ ಸಾಕಾಯ್ತು ಬಿಡಪ್ಪ ಮಾರ, ಯಾವಾಗ ಹೋಗಿತ್ತು ಅನ್ನಾಗತ್ತೇನೆ ಅಂತಾನ. ಮತ್ತೊಂದ್ ಸ್ವಲ್ಪ ಚಲೋ ದವಾಖಾನಿಗೆ ಹೋಗಿ ನೀಟ್ ಮಾಡಿದ್ಕೊಂಡ್ ಕೂಡಲೇ ಹೌದಲ್ರಿ? ಇನ್ನೊಟ್ಟು ಅವಟ್ ಇದ್ರ ಚಲೋ ಆಕೇತ್ರಿ. ನೀಟಾಗಿ ಬಂದ್ಮೇಲೆ ನೀಟಾಗಿ ಬಂದ್ಮೇಲೆ ಮತ್ತೆ ವಿಷಯದ ಆಶೆಯನ್ನು ಮಾಡುದು. ಹಿಂದ್ ಏನಂತಿದ್ವ, ಲಘು ಹೋದ್ರ ಚಲೋ ಇತ್ತು ಅಂತಿದ್ದೆಲ್ಲೋ ಮರ, ಲಘು ಹೋದ್ರ ಚಲೋ ಆಕೇತಿ ಅಂತೈತಿ. ಮತ್ತೆ ಯಾಕೆ ಇದನ್ ಮಾಡತ್ತೆ? ಅವಾಗ ಹಂಗಾಗಿತ್ತು ಬಿಡ್ರಿ. ಈಗ ಮತ್ತ ಇನ್ನೊಟ್ಟು ಇದ್ರೊಳಗ ಸುಖ ನೋಡ್ಬೇಕಂತ ಅಂತಲ್ರಿ. ಸಾಮಾನ್ಯವಾಗಿ ಇದ ನಡೆದತ್ತಿಲ್ಲ ಈಗ. ಬಹಳ ಏನ್ ಬ್ಯಾನ್ ಜೋರ್ ಬಂದಾಗೆ ಲಘು ಹೋರ್ ಸಾಕಾಯ್ತು ಬಿಡ್ರಿ ಮರಾರ ಅಂತೇವ. ಅದ ಬ್ಯಾನಿ ನೀಟ್ ಮಾಡ್ಕೊಂಡ್ಮೇಲೆ ಮತ್ತ ವಿಷಯಗಳ ಸಂಘ. ಹೌದಲ್ರಿ? ಅದನ್ನ ದೋಷವನ್ನು ಮೊದಲಿಗೆ ಅರ್ಥವ. ಅಂತ ವಿವೇಕ ಅವನಲ್ಲಿ ಜನ್ಮ ಜನ್ಮಾಂತರ ದುಡುಕಿತ್ತು, ಅದು ತಯಾರಿತ್ತು ಅಂತ ತಿಳ್ಕೊಂಡ ಸ್ವಲ್ಪ ದೋಷ ದರ್ಶನ ಮಾಡಿದ ತಕ್ಷಣ ಬಿಟ್ಟ. ಹೌದಲ್ರಿ? ನಾವು ನೋಡ್ತೇವೆ, ನೋಡಿನೂ ಕೂಡ ಅದ್ರ ವೈರಾಗ್ಯ ಬರೋದು. ಯಾಕಂದ್ರೆ ವಿವೇಕ ಇಲ್ಲ. ದೋಷದರ್ಶನ ರೋಗಿ ನೋಡಿದ, ನೋಡಿದ, ಬಡವರನ್ನ ನೋಡಿದ, ಭಿಕ್ಷುಕನ್ ನೋಡಿದ. ಹೌದಲ್ರಿ? ಅದಕ್ಕೆಲ್ಲ ಬರ್ಬೋದು ಅಂದ ಕೂಡಲೇ ಹಂಗಾರೆ ಮತ್ತೆ ಯಾಕಿದ್ರ ಮೇಲೆ ಮೋಹ ಬಿಟ್ಬಿಟ್ಟು. ಹಂಗೆ ನಮಗ್ ಬರ್ಬೇಕಲ್ಲ ಅಂತ ವಿವೇಕ ನಮಗ್ ದೃಢ ಆಗ್ಬೇಕು. ಆ ವಿವೇಕ ದೃಢ ಆಗಿ ಅದನ್ನ ದೋಷ ಅರ್ಥ ಬಿಟ್ಟಾಗ ಅದು ಪರಮ ವೈರಾಗ್ಯ ಅನಿಸ್ಬೇಕು. ಮತ್ತ ಅತ್ತಾಗ ಹೋಗ್ಬಾರ್ದು. ಛಲೆಯಾಗಿ ಅಂದ್ರೆ ದೃಢವಾಗಿ ಆ ವೈರಾಗ್ಯವನ್ನು ಹೊಂದಬೇಕು. ಮತ್ ಹೊಯ್ದಾಡ್ಬಾರ್ದು ಅಂತ. ಅನುಕೂಲ ಅದು ಅಂದ್ರೆ ಮತ್ತ ಅತ್ತಾಗ ಹೋಗ್ಬಾರ್ದು. ಹೌದಲ್ರಿ? ಅನುಕೂಲ ಅದು ಅಂದ್ರೆ ಯಾರಿಗೆ ಬಿಡ್ತೇವೆ ಮತ್ ನಾವು. ಹೌದಲ್ರಿ? ಹಂಗೆ ಮಾಡಾಕ್ತೇವಿಲ್ಲ ನಾವು. ಜಡ್ ಬಂದಾಗ ಅಷ್ಟ ಪತ್ತೆ ಮಾಡೋದು. ಜಡ್ ಹೋದ ಕೂಡಲೇ ಹೌದಲ್ರಿ? ಹಿಂಗೆ ಐತೆ. ಅದ್ರೊಳಗಿನ ದೋಷಗಳನ್ನ ಅರ್ಥಾಗೆ ಸಾಕ್ಪ ಇಷ್ಟ ದಿನ ನೋಡಿ ನನ್ನೆಲ್ಲ ಅದೆಲ್ಲ ನೋಡಿ ಅದು ಏನ್ ಅನ್ನೋದು ನೋಡ್ಕೊಂಡೇನಿ ಅಂತ ನಾವು. ಹೌದಲ್ರಿ? ಅದಕ್ಕೆ ಪರಮ ವೈರಾಗ್ಯ. ಇವು ಭಕ್ತಿ ವಿವೇಕ ವೈರಾಗ್ಯಗಳ ಸಾಧನಗಳು ಅಂತ ಹೇಳಿ. ಇದಕ್ಕೆ ಮೊದಲೇ ಉತ್ತಮ ಆಚರಣೆ ಬೇಕಾಗಿತ್ತು. ಇವು ದೃಢ ಆಗ್ಬೇಕಂದ್ರೆ ಉತ್ತಮ ಆಚರಣೆ ಬೇಕಾಗೈತಿ. ನೀತಿ ಇರಬೇಕಾಗೈತಿ. ಯಾವಾಗಲೂ ನೀತಿ ಉಲ್ಲಂಘನೆ ಇರೋದೇ ಚಂದನ. ತಲ್ಲನಿಸದೆ ನೀತಿಯಲ್ಲಿ ಇರೋದೇ ಚಂದನ. ಯಾವ್ದು ಚಂದ ಅಂದ್ರೆ ಜೀವನಿಗೆ ಯಾವ್ದು ಚಂದ ಅಂತಂದ್ರೆ ನೀತಿ ಒಳಗಿರೋದ ತಡ ಮಾಡದೆ. ಹೌದಲ್ರಿ? ನಾವು ಆ ನೀತಿಯನ್ನು ಉಲ್ಲಂಘನೆ ಮಾಡ್ತೇವಂತ ನಾವು ವಿವೇಕ ದೃಢ.
ಯಾಕೆ ವೈರಾಗ್ಯ ನೀತಿ ಇಲ್ಲ ಅಂತಂದ್ರೆ ವಿವೇಕ ಇಲ್ಲ. ಎರಡೂ ಸಂಬಂಧ ಅದಾವ. ಹೌದಲ್ಲ? ನೀತಿ ಬರ್ಬೇಕಂದ್ರೆ ವಿವೇಕ ಬೇಕು, ವಿವೇಕ ಬರ್ಬೇಕಂದ್ರೆ ನೀತಿ ಒಳಗೆ. ಹೌದಲ್ರಿ? ವಿವೇಕ ದೃಢ ಆಗ್ಬೇಕಂದ್ರೆ ನೀತಿ ಬೇಕು ಮೊದಲಕ್ಕೆ, ನೀತಿ ಬರ್ಬೇಕಂದ್ರೆ ವಿವೇಕ ಬೇಕು, ತಿಳುವಳಿಕೆ ಬೇಕು. ಹೌದಲ್ರಿ? ಅದಕ್ಕೆ ಇದನ್ನು ಆಚರಣೆ ತಗೊಂಡ್ ಬರ್ರಿ ಅಂತ ಹೇಳಿ ಗುರು ಹೇಳಿದಂತ ವಿಚಾರಗಳನ್ನ ಆಚರಣೆ ತಗೊಂಡ್ ಬರ್ರಿ. ಬುದ್ಧನ ವೈರಾಗ್ಯ ಬೇರೆ ಇರ್ತಾರೆ, ಬಾಹುಬಲಿ ವೈರಾಗ್ಯ ಬೇರೆ. ಅವನ್ ಬೇರೆ. ಬುದ್ಧನದು ದೋಷ ದರ್ಶನ ಮಾಡ್ಕೊಂಡು ಪೂರ್ಣ ವೈರಾಗ್ಯ. ಬಾಹುಬಲಿ ಯುದ್ಧ ಮಾಡಿ ಅಲ್ಲಿ ಸಾವು ನೋವುಗಳನ್ನ ಕಂಡ್ಕೊಂಡು ಸಾಕಪ್ಪ ಇನ್ನು ಇದ್ರೊಳಗೆ ಏನೈತಿ. ಇಷ್ಟೆಲ್ಲ ಇದಕ್ಕಾಗಿ ಕ್ಷಣಿಕವಾಗಿರುವಂತ ಇದಕ್ಕೆ ಇಷ್ಟೆಲ್ಲ ಸಾವು ನೋವುಗಳನ್ನ ಮಾಡಕ್ ಹೋಗ್ಬೇಕಾತಲ್ಲ, ನಾನು ನೋಡ್ಬೇಕಾತಲ್ಲ ಅಂತ ವೈರಾಗ್ಯ. ಕಡಿತನೂ ಆತನಿಗೆ ಮನಸ್ಸಿನಲ್ಲಿ ಅದು ಉಳಿತು. ಆಮೇಲೆ ಭರತ ಬಂದು ಅದು ಹೇಳಿದ ಮೇಲೆ ಹೋದ ಮೇಲೆ ಅದು ಪೂರ್ಣ ವೈರಾಗ್ಯ. ಹೌದ್ರಿ, ಹೌದ್ರಿ. ಅದೊಂದು ಕೊರಗಿತ್ತು ಅವಂಗ ಮನಸ್ಸಿನಲ್ಲಿ. ಮೌನಿ ಆದ್ರೂ ಸಹಿತ ಅದೊಂದು ಕೊರಗು ಮನಸ್ಸಿನಲ್ಲಿ ಇತ್ತು. ಹೌದಲ್ರಿ? ನಾನು ಇಷ್ಟೆಲ್ಲ ಇದಕ್ ಕಾರಣ ಅದೆಲ್ಲ ಸಾವು ನೋವುಗಳಿಗೆ ಕಾರಣ ನೀನು ಕಾರಣ ಅಲ್ಲ, ನಿನ್ನ ಪ್ರಾರಬ್ಧ ಕಾರಣ ಅಂತ ತಿಳುವಳಿಕೆ ಬಂದ ಮೇಲೆ ಪೂರ್ಣ ವೈರಾಗ್ಯ. ಹೌದು, ಹೌದಲ್ರಿ? ಅದು ವೈರಾಗ್ಯನ ಬೇರೆ. ಬುದ್ಧನ ವೈರಾಗ್ಯ ದೋಷದ ಪೂರ್ಣ ಅಂತ ಇತ್ತು. ಇಲ್ಲಿ ಅವಂಗ ಆ ಸ್ಥಿತಿ ಹಿಂದ ಇತ್ತು. ಬುದ್ಧನಿಗೆ ಅಂತ ವಿವೇಕ ದೃಢ ಇತ್ತು. ಅವನು ಸ್ವಲ್ಪ ದೋಷ ದರ್ಶನ ಬೇಕಾಯತ್ತಷ್ಟ. ಆ ದೋಷ ದರ್ಶನ ಆಗ್ಲಾರ್ದಂಗ ನೋಡ್ಕೊರಿ ಅಂತ ಹೇಳಿದ್ರು. ದೋಷಗಳ ಕಾಣಬಾರ್ದ. ಹೌದಲ್ಲ? ಅವಾಗ ಸಿದ್ಧನ ಇದ್ದವ, ದೋಷ ಕಂಡಾಕ್ಷಣ ಅವ ಉಳಿದಿಲ್ಲ ನಿಮ್ಮ ಮನ್ಯಾಗ. ಹೌದಲ್ಲ? ಅದಕ್ಕೆ ಹಂಗ ದೋಷ ಆಗ್ಲಾರ್ದಂಗ ಹುಟ್ಟಿ ಬೆಳೆದು ಮದುವೆ ಆಗಿ ಮಗ ಆಗುತ್ತಾನೂ ಅವಾಗ ದೋಷಗಳ ಕಾಣದಂಗನ ನೋಡ್ಕೊಂಡಿದ್ದೆ. ಯಾವ ಕೊರತೆ ಇಲ್ದಂಗ ನೋಡ್ಕೊಂಡಿದ್ದೆ. ಮಗ ಹುಟ್ಟಿದ್ದ. ಹೌದಲ್ರಿ? ಇಲ್ಲಿ ಅವಂಗ ಮಹಾವೀರನಿಗೆ ಕಾಳಿಂಗ ಯುದ್ಧದೊಳಗೆ ಅವಂಗ ಇಷ್ಟೆಲ್ಲಾ ಸಾವು ನೋವುಗಳಿಗೆ ನಾ ಕಾರಣ ಅಲ್ಲ. ಈ ಕ್ಷಣಿಕ ಇದಕ್ಕಾಗಿ, ಒಂದು ಕ್ಷಣಿಕ ಪದವಿಗಾಗಿ ನಾನು ಇಷ್ಟೆಲ್ಲಾ ಸಾವು ನೋವುಗಳಿಗೆ ಕಾರಣ ಅದೇ ಅಂತ ತಿಳ್ಕೊಂಡು ಇನ್ನು ಯಾಕೆ ಇದು ಬೇಕು ಬೇಡ ಅಂತ ಬಿಟ್ಟು ಉಳಿದಿದ್ದ. ಆದ್ರೆ ಅದಕ್ಕೆ ಹೊರಗಿತ್ತು. ಹೆಂಗ ಅರ್ಜುನನಿಗೆ ಕೃಷ್ಣ ಹೇಳಿದು, ಇದಕ್ಕೆ ನೀನು ಪ್ರಾರಬ್ಧ ಐತಪ್ಪ, ನೀನು ಇದನ್ನ ಕರ್ತವ್ಯ ನೀನು ಮಾಡ್ಬೇಕಂತ ತಿಳಿಸಿದ್ರ, ಹಂಗಲ್ಲಿ ಬರತ್ತಲ್ಲ ಅವ್ನಿಗೆ ಹೇಳಿದ್ರು. ನಿನ್ನ ಸಲುವಾಗಿ ಅಲ್ಲಿದೆ, ನಿನ್ನ ಕರ್ತವ್ಯ ಪರಿಪಾಲನೆ ಮಾಡಿ, ನೀನು ಆ ರಾಜ್ಯನಾಗಿ ಒಂದು ಕರ್ತವ್ಯ ಪರಿಪಾಲನೆ ಮಾಡಿ, ಅದನ್ನ ನಿನ್ನ ಸಂಬಂಧ ಇಲ್ಲ, ನಿನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅದು ಬಂದದ್ದು ಅಂತ ಹೇಳಿದಾಗ ಆ ಒಂದು ಕೊರಗ ದೂರ ಆಯ್ತು. ಹೌದಲ್ರಿ? ಹಂಗೆ ನಮ್ಮಲ್ಲಿಯೂ ಕೂಡ ವಿವೇಕ ದೃಢ ಆಗ್ಬೇಕಂದ್ರೆ ಜನ್ಮ ಜನ್ಮಾಂತರ ದುಡಿಬೇಕು. ನಾವು ನೋಡುದಿಲ್ಲನ್ರಿ, ಪ್ರತಿ ಕ್ಷಣ ನೋಡ್ತೇವಲ್ಲ ದೋಷಗಳನ್ನ. ನೋಡ್ತೇವಿಲ್ರಿ, ಸಾಕಷ್ಟು ನೋಡ್ತೇವೆ, ಹೆಜ್ಜೆಜ್ಜೆಗೂ ದೋಷಗಳನ್ನ ನೋಡ್ತೇವೆ. ಆದ್ರೂ ಕೂಡ ಯಾಕೆ ಹಿಂಸರಿದಿಲ್ಲ ಅಂದ್ರೆ ನಮ್ಮಲ್ಲಿ ಅಂತ ವಿವೇಕ ಇಲ್ಲ, ವಿವೇಕ ದೃಢ ಇಲ್ಲ ಅಂತ. ಆ ದೃಢ ಮಾಡ್ಕೊಳಕ್ ಬರ್ತೈತಿ. ಅದನ್ನ ಪ್ರಯತ್ನದಿಂದ ಸಾಧಿಸ್ಬೇಕಾಗತ್ತೆ. ಹೌದಲ್ರಿ? ಹಂಗ ಬರ್ಲಿ ಅಂತಂದ್ರೆ ಬರ್ಬೋದು. ಬುದ್ಧಗ್ ಹೆಂಗ್ ಬಂತ ಹೆಂಗ್ ಬರ್ಲಿ ನನಗಂತಂದ್ರೆ, ಬುದ್ಧಗ್ ಹಿಂದಿನ ಜನ್ಮದ ದುಡುಕಿತ್ತು, ಎಷ್ಟೋ ಜನ್ಮದ ದುಡುಕದ. ಈಗ ಸಿದ್ಧರಾಗ್ಯಾರ ಅಂತಂದ್ರೆ ಅವ್ರ ಹಿಂದ ಅನೇಕ ಜನ್ಮದೊಳಗೆ ಆ ಸಾಧನೆಯಲ್ಲಿ ತೊಡಗಿದ್ರು ಅಂತ. ಹಂಗ ನಾವು ಸಾಧನೆಯಲ್ಲಿ ತೊಡಗಬೇಕಾಗೈತಿ. ಆ ಸಾಧನೆಯಲ್ಲಿ ತೊಡಗಕ್ ಮೊದಲನೇ ಮ್ಯಾಟರ್ಲ ನೀತಿ. ಹೌದಲ್ರಿ? ನೀತಿಯುತವಾದಂತ ಜೀವನ ಕ್ರಮವನ್ನು ಅಳವಡಿಸೋದ್ರಿಂದ ಮಾತ್ರ ಅಂತ ಒಂದು ವಿವೇಕವನ್ನ ಸುಜ್ಞಾನವನ್ನ ಸಂಪಾದನೆಯನ್ನು ಮಾಡ್ಕೊಳಕ್ ಬರ್ತೈತಿ. ಅವಾಗ ವೈರಾಗ್ಯ ಬರ್ತೈತಿ.
ಅದಕ್ಕೆ ಮೊದಲಿಗೆ ಇದನ್ನ ತಲ್ಲನಿಸಿದ್ರೆ ನೀತಿಯಲ್ಲಿರೋದೇ ಚಂದ ಮಮ್ಮ. ಜೀವನಿಗೆ ಯಾವ್ದು ಚಂದ ಅಂದ್ರೆ ನೀತಿಯುತವಾದಂತ ಜೀವನ ಕ್ರಮದೊಳಗೆ ನಡೆಯುದು, ಅದ ಚಂದ. ಹೌದಲ್ರಿ? ನೀತಿಯಿಂದ ನಡೆದಾರ ಹೆಸರು ಇನ್ನುವರೆಗೂ ಹೇಳ್ತೇವ್ ನಾವು. ಹೌದಲ್ರಿ? ನೀತಿ ಕಥೆಗಳು ಅಂತ ತಿಳ್ಕೊಂಡ ಹೇಳ್ತೇವ್ ನಾವು. ಆದ್ರ ಆ ನೀತಿ ಒಳಗೆ ನಡೆಯುದು ಹೌದಲ್ರಿ ಕಠಿಣ ಆಗೈತಿ. ಅದು ಯಾವಾಗ ಬರ್ತೈತಿ ನೋಡ್ರಿ, ಅವಾಗ ನಮ್ಗೆ ವಿವೇಕ ವೈರಾಗ್ಯಾದಿಗಳು ಬರ್ತಾವ. ಹೌದಲ್ರಿ? ಈದ ವಿವೇಕ ವೈರಾಗ್ಯಾದಿಗಳನ್ನ ನನಗೆ ಕರ್ಣಿಸು, ಮುಕ್ತಿ ದೊರೆಯುವ ಸಾಧನಗಳನ್ನ ನನಗೆ ಕರ್ಣಿಸು. ಬೇರೊಂದು ಪದವಿಯನ್ನು ಅಲ್ಲೇ, ಮುಕ್ತಿ ದೊರೆಯುವ ಸಾಧನವನ್ನ ನನಗೆ ಕರ್ಣಿಸು. ಬೇರೆ ತಗೊಂಡು ಏನ್ ಮಾಡ್ಬೇಕಾಗೈತ್ರಿ? ಹೌದಲ್ರಿ? ನಿಮ್ಮ ಜಗತ್ತಿನ ಯಾವದ ಪದವಿ ಪಟ್ಟಗಳು ಪ್ರಶಸ್ತಿಗಳು ಏನನ್ನು ಮಾಡಲಾರವು. ಅವು ನಿಮ್ಮ ಸಮಾಧಾನ ಶಾಂತಿಯನ್ನು ಹೊಂದಕ್ಕೆ ಅವು ಕಾರಣನಲ್ಲ. ಸಮಾಧಾನ ಶಾಂತಿಯನ್ನು ಹೊಂದಕ್ಕೆ ಕಾರಣಗಳು ವಿವೇಕ ವೈರಾಗ್ಯ. ಹೌದಲ್ರಿ? ಅದಕ್ಕೆ ಅದನ್ನ ನನಗೆ ಕರ್ಣಿಸು, ಮುಕ್ತಿ ದೊರೆಯೋ ಸಾಧನವನ್ನ ಕರ್ಣಿಸು. ಮುಕ್ತಿ ದೊರೆಯಕ್ಕೆ ಬೇರೆ ಸಾಧನಗಳ ಹೊರಗಿನ ಸಾಧನಗಳಲ್ಲ. ಬಹಿರಂಗ ಸಾಧನಗಳು ಯಾವಂದ್ರೆ ನೀತಿಯುತವಾದಂತ ಜೀವನ ಕ್ರಮ. ಇವು ಅಂತರಂಗದ ಸಾಧನಗಳು, ಒಳಗಿನ ಸಾಧನಗಳು. ಹೌದಲ್ರಿ? ಬಹಿರಂಗದ ಸಾಧನಗಳು ಯಾವಂದ್ರ ನೀತಿಯುತವಾದಂತ ಜೀವನ ಕ್ರಮ. ಸತ್ಯ, ಹಿಂಸೆ, ಆಸ್ತೆಯ, ಬ್ರಹ್ಮಚರ್ಯ, ಅರ್ಜಯ ವೃತ್ತಿಗಳು ಬಹಿರಂಗದ ಸಾಧನಗಳು. ಹೌದಲ್ರಿ? ಅವನ್ನ ಬಹಿರಂಗದೊಳಗೆ ಹಂಗೆ ನೀತಿಯುತವಾದಂತ ಜೀವನ ಕ್ರಮದೊಳಗೆ ನೆಟ್ರಿ. ಯಮ ನಿಯಮ ಆಸನಗಳು ಪ್ರಾಣಾಯಾಮಗಳು ಬಹಿರಂಗದ ಸಾಧನಗಳು. ಪ್ರತ್ಯಾಹಾರ ಧ್ಯಾನ ಇವೆಲ್ಲ ಅಂತರಂಗದ ಸಾಧನಗಳು. ಹೌದಲ್ರಿ? ಯಮ ನಿಯಮ ಆಸನ ಪ್ರಾಣಾಯಾಮ ಇವು ಬಹಿರಂಗದ ಸಾಧನಗಳು. ಪ್ರತ್ಯಾಹಾರ ಧ್ಯಾನ ಸಮಾಧಿ ಹೌದಲ್ರಿ? ಅಂತರಂಗದ ಸಾಧನ. ಬಹಿರಂಗದೊಳಗೆ ಈ ಸಾಧನಗಳನ್ನ ಅಳವಡಿಸ್ಕೊಂಡು ನಡೆದಾಗ ಅಂತರಂಗದ ಸಾಧನಗಳನ್ನು ಮಾಡಬಹುದು. ಪ್ರತ್ಯಾಹಾರದಿಂದ ಇರ್ಬೇಕಲ್ಲ. ಮನಸ್ಸು ಎಳಸ್ತದೆ ಇರಬೇಕಲ್ಲ. ಪ್ರತ್ಯಾಹಾರದರೆ ಪತ್ಯಾಹಾರ ಪ್ರತ್ಯಾಹಾರ ಮಾಡೋದಿಲ್ಲ. ಪ್ರತ್ಯಾಹಾರ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟದ್ದು. ಪ್ರತ್ಯಾಹಾರ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟದ್ದು. ಪತ್ಯ ಮಾಡು ಶರೀರಕ್ಕೆ ಸಂಬಂಧ. ಪ್ರತ್ಯ ಅಂದ್ರೆ ಅದು ಮನಸ್ಸಿಗೆ. ಹೌದಲ್ಲ? ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಇವು ಅಂತರಂಗದ ಸಾಧನ. ಅಂತರಂಗದ ಸಾಧನಗಳ ಬರಬೇಕಂದ್ರೆ ಬಹಿರಂಗದ ಸಾಧನಗಳನ್ನ ಪರಿಪಾಲನೆ ಮಾಡಬೇಕಲ್ರಿ. ಯಮ ನಿಯಮ ಆಸನ ಪ್ರಾಣಾಯಾಮಗಳು ಅದು ಅಂದ್ರೆ ಶರೀರ ಸ್ವಚ್ಛತೆಗಾಗಿ ಮತ್ತು ಬಹಿರಂಗ ಲೌಕಿಕವಾಗಿ ಉತ್ತಮ ಆಚರಣೆಯಲ್ಲಿ ಇರುವುದು. ಅದು ಬಂದಾಗ ಮುಂದೆ ಇದು ಸಾಧನಗಳು ಬರ್ತೈತಿ. ಹೌದಲ್ಲ? ಮುಕ್ತಿಗೆ ಯಾರು ಯೋಗ್ಯರ ಅಂದ್ರ ಸಾಧನ ಚತುಷ್ಟಯ ಸಂಪನ್ನರು, ಇದಕ್ಕೆ ಅಧಿಕಾರಿಗಳು ಅಂತ ಅಧಿಕಾರ ಪಡೆದಂತಾರ ಮಾತ್ರ ಆ ಮುಕ್ತಿಯನ್ನು ಹೊಂದಕ್ಕೆ ಅರ್ಹರು ಅಂತ. ವಿವೇಕ ವೈರಾಗ್ಯ ಶಮದಮಾದಿ ಷಟ್ ಸಂಪತ್ತು ಮುಮುಕ್ಷತ್ವನ ಸಾಧನ ಚತುಷ್ಟಯಗಳು ಅಂತ ಅದು ಬರಬೇಕಲ್ಲ. ಅದನ್ನ ನನಗೆ ಕರುಣಿಸ್ರಿ, ಈ ಸಾಧನೆಗಳನ್ನ ನನಗೆ ಕರುಣಿಸ್ರಿ. ಬೇರೊಂದು ಪದವಿಯನ್ನು ಅಲ್ಲೇ. ಬೇರೆ ಪದವಿ ತಗೊಂಡು ಏನ್ ಮಾಡೋದು? ಒಂದ್ ಅವಸ್ಥೆ ಅನ್ ಪದವಿ. ಇವತ್ತು ಜಗತ್ ಹೊಗಳ್ತತಿ, ನಾಳೆ ತೆಗಳ್ತತಿ. ಇವತ್ತು ಪ್ರಶಸ್ತಿ ಕೊಡ್ತಾರ, ನಾಳೆ
ತೆಗಳ್ತಾರ ಇವತ್ತು ತೆಗಳಿರ್ತಾರ ನಾಳೆ ಹೊಗಳ್ತಾರ. ಹೌದಲ್ರಿ? ಅವ್ರವ್ರಿಗೆ ಅನುಕೂಲ ಆದ್ರೆ ಅಂದ್ರ ಹೊಗಳ್ತಾರ, ಪ್ರತಿಕೂಲ ಆದ್ರೆ ಅಂದ್ರ ತೆಗಳ್ತಾರ. ಹೌದಲ್ರಿ? ಅದನ್ನ ತಗೊಂಡು ಏನ್ ಮಾಡೋದು? ಅದಕ್ಕೆ ಕಾಯಿ ಅಂತತಿ, ಗೊಬ್ಬ ಚೂ ಅಂತತಿ ತಗೊಂಡು ಏನ್ ಮಾಡ್ಬೇಕಾಗೈತಿ? ನಾನಾಗಿ ಹಿಂಗೆ ಇದ್ರೆ ಮುಗಿದೋತಪ್ಪ ಅಂತ ಹೇಳಿ. ಇಲ್ಲಿ ಲೌಕಿಕದೊಳಗೆ ಅದು ಅನುಕೂಲ ಪ್ರತಿಕೂಲವನ್ನು ಅವಲಂಬಿಸ್ಕೊಂಡ ಇರೋದು. ಅದಕ್ಕೆ ಇದ್ರೊಳಗಿನ ಇದು ಬೇಕಾಗಿಲ್ಲ ನನಗೆ, ಮುಕ್ತಿ ದೊರೆಯುವ ಸಾಧನಗಳನ್ನು ನನಗೆ ಕರ್ಣಿಸ್ರಿ, ಅವು ಇರುವಂಗೆ ನನಗೆ ಕರ್ಣಿಸ್ರಿ ಅಂತ ಹೇಳಿದ್ರು. ಸಕಲ ಸಾಧು ಸಂತ ಮಹಾರಾಜಕ್ಕೂ ಜೈ. ಈಗ ಅಲ್ಲಿ ಸ್ಪಷ್ಟ ಇದು ಆಗ್ತೈತೆ ನೋಡಿ, ಎಲ್ಲ ವಿಚಾರ